ಭಾರತದ ಸಂವಿಧಾನ ಅಂಗೀಕಾರಗೊಂಡು 75 ವರ್ಷಗಳು ಸಂದಿದ್ದಾವೆ. ಈ ಸಂದರ್ಭದಲ್ಲಿ ಸಂವಿಧಾನ ಅಂದ್ರೇನು, ಸಂವಿಧಾನದ 3 ಪ್ರಮುಖ ಉದ್ದೇಶಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಪ್ರಭುತ್ವ ಅಧಿಕಾರದ ನಿಯಂತ್ರಣ, ಎರಡನೇದಾಗಿ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸಾಮಾಜಿಕ ಪರಿವರ್ತನೆ, ಮೂರನೇ ಅಂಶ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಮುದಾಯಗಳ ನಡುವಿನ ಸಾಮರಸ್ಯ. ಆದರೆ ಇವತ್ತು ಒಕ್ಕಲಿಗ ಸ್ವಾಮೀಜಿಯೊಬ್ಬರು ಮುಸ್ಲಿಂ ಸಮುದಾಯದ ಆ ಮತದಾನದ ಹಕ್ಕನ್ನು ರದ್ದು ಮಾಡಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದಂತಹ ಬಹುದೊಡ್ಡ ಹೊಣೆಗಾರಿಕೆಯನ್ನು ಹೊಂದಿರುವಂತಹ ಸ್ವಾಮೀಜಿಗಳ ಬಾಯಲ್ಲಿ ಈ ರೀತಿಯ ಮಾತು ಬಂತು ಅಂದರೆ ಅದು ಯಾವ ಅರ್ಥವನ್ನು ಸೂಚಿಸುತ್ತೆ, ಯಾಕೆ ಆ ಥರ ಅಂದರು, ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಇದೆಲ್ಲದರ ಬಗ್ಗೆ ಕುಲಂಕುಷವಾಗಿ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕರ್ನಾಟಕದಲ್ಲಿ ಸದ್ಯ ಆಡಳಿತವನ್ನು ನಡೆಸ್ತಾ ಇರೋದು ಕಾಂಗ್ರೆಸ್ ಚುನಾವಣಾ ಪೂರ್ವದಲ್ಲೂ ಚುನಾವಣೆಯ ನಂತರವೂ ಇವತ್ತಿಗೂ ಹೇಳ್ತಿರುವ ಒಂದೇ ಒಂದು ಮಾತು, ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇದರ ನಡುವೆ ಒಕ್ಕಲಿಗ ಸ್ವಾಮೀಜಿಯೊಬ್ಬರು ಮುಸ್ಲಿಂ ಜನರಿಗೆ ಮತದಾನದ ಹಕ್ಕೇ ಬೇಡ, ಅದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ವಕ್ಫ್ ಬೋರ್ಡ್ ಕೂಡಲೇ ಸರ್ಕಾರ ಸೂಪರ್ ಸೀಡ್ ಮಾಡಲಿ, ಮುಸ್ಲಿಮರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಸ್ವಾಮೀಜಿಯೊಬ್ಬರು. ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಸ್ವಾಮೀಜಿ ಚಂದ್ರಶೇಖರ ಶ್ರೀಗಳು ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಮಾಜದ ಸ್ವಾಸ್ಥ್ಯ ಏನಾದರೂ ಉದ್ಧಾರ ಆಗೋಕ್ಕೆ ಸಾಧ್ಯವ? ಯಾಕಂದರೆ ಸ್ವಾಮೀಜಿ, ಮಠಮಾನ್ಯರು, ಮೌಲ್ವಿಗಳು ಅಥವಾ ಫಾದರ್ಸ್ ಅಥವಾ ಇನ್ನು ಕರಿತೀವಿ, ಅವರೆಲ್ಲರೂ ಕೂಡ ಸಮಾಜವನ್ನು ಸ್ವಾಮರಸ್ಯದತ್ತ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆದರೆ ಇಂಥ ಹೇಳಿಕೆಗಳು ನಿಜಕ್ಕೂ ಕೂಡ ಸಮುದಾಯಗಳ ನಡುವೆ ಬಹುದೊಡ್ಡ ಕಿಂಡಿಯನ್ನು ತಂದು ಹಾಕತ್ತೆ. ಹಾಗಾಗಿ ಸ್ವಾಮೀಜಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವುದರ ಹಿಂದೆ ಯಾವ ಶಕ್ತಿಯ ಕೆಲಸ ಇದೆ? ರಾಜ್ಯದಲ್ಲಿ ನೋಡಿ ಅಂತಹದ್ದೇ ಕೆಲವೊಂದು ಬೆಳವಣಿಗೆಗಳು ಆಗ್ತಾ ಇದೆ. ನೋಡಿ, ವಕ್ಫ್ ನೋಟಿಸ್ ಇರ್ಬೋದು, ಅದಕ್ಕೆ ಏನೇ ಕಾಂಗ್ರೆಸ್ ಕ್ಲಾರಿಫಿಕೇಶನ್ ಕೊಟ್ಟರೂ ಕೂಡ ರೈತರಿರ್ಬೋದು, ಮಠಮಾನ್ಯಗಳಿರ್ಬೋದು, ಮಠಾಧೀಶರಿರ್ಬೋದು ಕೊಂಚ ಆತಂಕದಲ್ಲಿರೋದಂತೂ ಸತ್ಯ. ಇದರ ನಡುವೆ ಕಾಂಗ್ರೆಸ್ ಕೆಲವೊಂದು ಧೋರಣೆಗಳು, ಅಂದರೆ BJP ಮತ್ತು JDS ಒಂದು ಆರೋಪವನ್ನು ಯಾಕೆ ಏನು ಮಾಡ್ಕೊಂಬರ್ತಿದ್ದಾವೆ ಅಂತ ನೋಡೋದಾದರೆ, ಈ ಮುಸಲ್ಮಾನ್ ಸಮುದಾಯ ಅಂದಾಗ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ವಿಚಾರವನ್ನೇ ಉಲ್ಲೇಖ ಮಾಡ್ತಿರೋದ್ರಿಂದಾಗಿ ಇದರ ನಡುವೆ ಈ ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಕೂಡ ಸಂಚಲನವನ್ನು ಹುಟ್ಟುಹಾಕ್ತಿದೆ. ಸಂಚಲನ ಪಕ್ಕಕ್ಕಿಡಿ ಸ್ವಾಸ್ಥ್ಯವನ್ನು ಕದ್ದಡ್ತಾ ಇದೆ. ಹಾಗಾದರೆ ಸ್ವಾಮೀಜಿ ಹೇಳಿದ್ದೇನು? ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ. ಆದ್ದರಿಂದ ರೈತನನ್ನು ಉಳಿಸ್ಬೇಕು, ರೈತನನ್ನು ಬೆಳೆಸಬೇಕು, ರೈತನನ್ನು ಬೆಳಗುವಂತೆ ಮಾಡಬೇಕು. ಯಾಕೆಂದರೆ ರೈತ ಇದ್ದರೆ ಜನ ಇರ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಜನ ಇರೋದಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿಪಾಸ್ತಿಗಳನ್ನು ಯಾರೂ ಮುಟ್ಟಬಾರ್ದು, ಯಾರೂ ಕಿತ್ಕೋಬಾರ್ದು. ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ಲದೇ ಕಿತ್ಕೋಬೋದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದು? ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ತು ಅನ್ನೋದು ಏನು ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ, ಯಾತಕ್ಕೆ ಅಂತ ನಾವು ಯಾರ ಮೇಲೂ ದ್ವೇಷ. ನಾನು ಒಂದೆರಡು ಪ್ರಮುಖ ವಿಚಾರಗಳನ್ನು ಇವತ್ತು ಉಲ್ಲೇಖ ಮಾಡಲೇಬೇಕು. ಸಂವಿಧಾನ ಅಂದ ಸಂದರ್ಭದಲ್ಲಿ ಬೇರೆ ದೇಶಗಳ
ಒಂದಷ್ಟು ಮಾಹಿತಿ ಅಂತ ನೋಡೋದಾದರೆ ಲಿಖಿತ ಸಂವಿಧಾನದ ಅವಧಿ ಅಂತ ನಾವೇನಾದ್ರು ತಗೊಳ್ಳೋದಾದರೆ ಕೇವಲ 18 ವರ್ಷ. ಭಾರತ ಇವತ್ತು 75 ವರ್ಷಗಳನ್ನು ಪೂರೈಸಿದೆ ಅಂದರೆ ಇದಕ್ಕಿಂತ ದೊಡ್ಡ ವಿಚಾರ ಮತ್ತೊಂದಿಲ್ಲ. ಸಂವಿಧಾನದ ಪ್ರಮುಖ ಆಶಯಗಳಲ್ಲಿ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಸಮುದಾಯಗಳ ನಡುವಿನ ಸಾಮರಸ್ಯ ಕೂಡ ಮೊದಲ ಆದ್ಯತೆಯಾಗಿದೆ. ಇದರ ನೋಡಿ, ಈ ಸಂವಿಧಾನ ಅನ್ನೋದು ಈ ದಿನಗಳಲ್ಲಿ ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ನಾಯಕರು ತಮಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡ್ಕೊಳ್ತಿದ್ದಾರೆ. ನೋಡಿ, ಆ ಅಂಶಗಳನ್ನು ಪ್ರಮುಖವಾಗಿ ನಾವು ಒಂದು ಪಾಕೆಟಲ್ಲಿ ಒಂದು ಸಣ್ಣ ಪುಸ್ತಕನ ಇಟ್ಕೋಬೋದು. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಸಂವಿಧಾನದ ರಕ್ಷಣೆ ಅಂತ ಹೇಳ್ಕೊಂಡೆ ಈ ಸಲ ಚುನಾವಣೆಯನ್ನು ಎದುರಿಸಿದ್ದಾರೆ. ಅಫ್ಕೋರ್ಸ್ ರಕ್ಷಣೆ ಆಗಲೇಬೇಕು, ರೈಟ್. ಪ್ರಧಾನಿ ನರೇಂದ್ರ ಮೋದಿ ಈ ಸಲ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಸಂಸತ್ ಭವನಕ್ಕೆ ತೆರಳುವ ಪೂರ್ವದಲ್ಲಿ ಆ ಸಂವಿಧಾನದ ರಕ್ಷಣೆಯ ನಿಮಿತ್ತವೇ ತಲೆಬಾಗಿ ಶಿರವನ್ನು ನಮಿಸಿ ಮುಂದೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ಎರಡೂ ಪಕ್ಷಗಳು ಆ ಸಂವಿಧಾನವನ್ನು ಹೇಗೆ ಬಳಸ್ಕೊಳ್ತಿದ್ದಾವೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅದರ ಮೂಲ ಮಂತ್ರ ಸಮುದಾಯಗಳ ಸಾಮರಸ್ಯ ಅನ್ನುವ ಸಂದರ್ಭದಲ್ಲಿ ಅದನ್ನು ಇಚ್ಛಾಶಕ್ತಿಯಿಂದ, ಆತ್ಮಶಕ್ತಿಯಿಂದ ಪ್ರತಿಯೊಬ್ಬರು ಫಾಲೋ ಮಾಡ್ತಿದ್ದಾರಾ? ಕ್ವಶ್ಚನ್ ಮಾರ್ಕ್ ಹಾಗೆ ಉಳ್ಕೊಂಡಿದೆ. ಇದರ ನಡುವೆ ಅದು ಯಾರು ಮಠಾಧೀಶರಂತೆ, ಸ್ವಾಮೀಜಿಗಳಂತೆ, ಇವರ ಕೆಲಸನೇ ಸಮುದಾಯಗಳನ್ನು ಜೊತೆಗೆ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಅದರ ನಡುವೆ ಆ ಮುಸಲ್ಮಾನ್ ಮತಗಳು ಬೇಡ, ಅವರ ಹಕ್ಕನ್ನು ಕಸಿಬೇಕು ಅಂಥೇಳಿ ರೈತರ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ, ರ್ಯಾಲಿಗಳಲ್ಲಿ ಹೀಗೆ ಹೇಳಿಕೆಯನ್ನು ಕೊಟ್ಟರೆ ನಿಜಕ್ಕೂ ಕೂಡ ಅದು ಸ್ವಾಸ್ಥ್ಯವನ್ನು ಕದಡದೆ ಮತ್ತೇನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ ಗೋವಿಂದರಾಜು ಅವರೇ. ಏನು ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಏನು AP ವಕ್ತಾರರು ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಗೋವಿಂದರಾಜು ಅವರೇ, ಸ್ವಾಮೀಜಿಗಳ ಹೇಳಿಕೆ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು? ಇಲ್ಲ ನೋಡಿ, ಈ ಒಂದು ಸ್ವಾಮೀಜಿಯವರು ಏನು ಹೇಳಿಕೆ ಕಂಟೆಸ್ಟ್ ನಾವು ನೋಡೋದಾದರೆ, ಇವತ್ತು ರೈತರ ಜಮೀನನ್ನು ಯಾವುದೇ ಒಂದು ನೋಟಿಸ್ ಇಲ್ದಲೆ ಏಕಾಏಕಿ ಪಾಣಿ ಮತ್ತು ಮಿಟೇಷನಲ್ಲಿ ಎಂಟ್ರಿ ಆಗುತ್ತಲ್ಲ. ಏಕೆಂದರೆ ಇದೇ ಸಂವಿಧಾನದ ಕೆಳಗಡೆ ಏನು ನಮ್ಮ ಉಳುವನೆ ಭೂಮಿಯ ಒಡೆಯ ಅಂತ ಏನೋ ಒಂದು ಕಾನೂನು ತಂದಾಗ ಯಾರು ಉಳುಮೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಒಂದು ಜೀವನ ಮಾಡ್ಕೊಂಡು ಬರ್ತಾ ಇರ್ತಾರೆ, ಅಂಥ ಆಸ್ತಿಗಳಿಗೂ ಹೋಗಿ ಏಕಾಏಕಿ ಒಂದು ಪಾಣಿ ಮತ್ತು ಮಿಟೇಷನಲ್ಲಿ ಇದು ಒಕ್ಕ ಆಸ್ತಿ ಅಂತೆಲ್ಲ ಒಂದು ಕಡೆ ಮೆನ್ಷನ್ ಆಗಿರ್ತಕ್ಕಂಥ ವಿರೋಧಕ್ಕೋಸ್ಕರ ಇವತ್ತು ರೈತರನ್ನ ಒಕ್ಲೆಬ್ಸೋದಿಕ್ಕ ಇಲ್ಲ ಸಮುದಾಯವನ್ನು ಒಕ್ಲೆಬ್ಸೋದಿಕ್ಕ ಎಲ್ಲ ಜಮೀನನ್ನ ಕಿತ್ಕೊತಾ ಇದ್ದಾರೆ. ಯಾಕೆಂದರೆ ಒಂದು ಅಬಲೇಷನ್ ಆಕ್ಟ್ ಅಂತ ಬಂದಾದ್ಮೇಲೆ ಈ ವಕ್ಫ್ ಮಂಡಳಿಗೆ ಯಾವ ಅಧಿಕಾರ ಇದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಸ್ವಾಮೀಜಿಗಳು ಈ ಒಂದು ಹೇಳಿಕೆ, ಯಾಕೆಂದರೆ ಇವತ್ತು ನೋವಾಗಿರ್ತಕ್ಕಂಥದ್ದು ರೈತ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ, ಹಿಂದುಳಿದ ವರ್ಗದ ಸಮುದಾಯಕ್ಕೆ ಈ ರೀತಿಯ ಒಂದು ಅನ್ಯಾಯವಾದಾಗ ಸ್ವಾಮೀಜಿಗಳು ಸಹಜವಾಗಿ ಈ ರೀತಿಯ ಒಂದು ಪ್ರಕ್ರಿಯೆ ಎಲ್ಲ ಕೇವಲ ಓಟ್ಗೋಸ್ಕರ ಎಲ್ಲ ಒಂದು ಕಡೆ ಅಫೀಸ್ಮೆಂಟ್, ಎಲ್ಲ ಒಂದು ಕಡೆ ಓಲೈಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಆ ರೀತಿಯಾದ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ನವರು ಸುಮಾರು ಏನು 75 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರತ್ತ ಕಾರಣಕರ್ತರು ಯಾರು ಅಂದರೆ ಅದು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಇವತ್ತು ಸ್ವಾಮೀಜಿಯವ್ರ ಮೂಲಕ ಇವತ್ತು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥ ದಿನ ಇವತ್ತಾಗಿದೆ. ಯಾಕೆಂದರೆ ಇವತ್ತು ಮೇಡಮ್ ಇವತ್ತು ಸಂವಿಧಾನ ಅಂಗೀಕಾರವಾದ ದಿನ. ಆ್ಯಕ್ಚುಲಿ ನಾವು ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಇಂಥ ಸಂವಿಧಾನದಲ್ಲಿ ಇದು ವಿಶೇಷವಾಗಿ ನಿರ್ಮಿಸಿರ್ತಕ್ಕಂಥ ಕಾನೂನು ಹೊಣೆ ಹೊರಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್. ಯಾಕೆಂದ್ರೆ ಸಂವಿಧಾನವನ್ನ ಇವತ್ತೇನು ಉಳಿಸಿ ಅಂತ ಹೇಳ್ಬಿಟ್ಟು ಆಂದೋಲನ ಮಾಡ್ತಾರಲ್ಲ, ಇದೇ 106 ಬಾರಿ ತಿದ್ದುಪಡಿ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದರಲ್ಲಿ ಸುಮಾರು 75ರಿಂದ 79 ಸರಿ ಇದೇ ಕಾಂಗ್ರೆಸ್ನವರು ತಿದ್ದುಪಡಿ ತಂದಿರ್ತಕ್ಕಂಥದ್ದು. ಇವತ್ತು ಅದೇ ತಿದ್ದುಪಡಿ ಹೆಸರಿನಲ್ಲಿ ಇವತ್ತು ಒಂದು ಓಟ್ನ ಕೇಳೋದಿಕ್ಕೆ ಇವತ್ತು ಎಲ್ಲ ಒಂದ್ ಕಡೆ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ಕೊಂಡು ಇವತ್ತು ಜನರ ಮಧ್ಯೆ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶ ಚೆನ್ನಾಗಿರ್ಬೇಕು, ರೈತ ಸಮುದಾಯ ಚೆನ್ನಾಗಿರ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ಬಿಟ್ಟಿದ್ರೆ ಈ ತರ ಒಂದು ನಿರ್ಣಯಗಳಿಗೆ ಎಲ್ಲ ಒಂದ್ ಕಡೆ ಆ ವಕ್ಫ್ ಅಂತ ಸಂಸ್ಥೆಗೆ ಇಂದು ಪರಮಾಧಿಕಾರ ಕೊಡುವಂತ ಕೆಲಸ ಮಾಡ್ತಿರ್ಲಿಲ್ಲ. ಇವತ್ತು ಕೊಟ್ಟಿರೋದ್ರಿಂದ ಈ ಸಮಸ್ಯೆ ಉದ್ಭವವಾಗಿ ಇವತ್ತು ಇಡೀ ದೇಶದಲ್ಲಿ ಸುಮಾರು ಏನು ಒಂದು 40-45 ಲಕ್ಷ ಎಕರೆಯಷ್ಟು ಆಸ್ತಿಗಳು ಇವತ್ತು ಎಲ್ಲ ಒಂದ್ ಕಡೆ ಕೈತಪ್ಪ ಒಂದು ಇದು ಆಗಿದೆ. ಅರ್ಥ ಆಯ್ತು ನನಗೆ. ಈಗ ರೈತರ ಪರವಾಗಿ, ರೈತರ ಧ್ವನಿಯಾಗಿ ಸ್ವಾಮೀಜಿಗಳು ಇರ್ಬೋದು, ಅಲ್ಲಿರುವಂಥ BJP ನಾಯಕರು ನಿಂತ್ಕೊಂಡಿರೋದು ನಿಜಕ್ಕೂ ಕೂಡ ಶ್ಲಾಘನೀಯ. ಅಂಥ ಅನ್ಯಾಯ ಆಗಿದ್ರೆ ಅದೇ ವೇದಿಕೆಯಲ್ಲಿ ಹೆದರಬೇಡಿ, ಇದು ಸಂವಿಧಾನಬದ್ಧವಾದಂತಹ ರಾಷ್ಟ್ರ, ನಾವು ನಿಮ್ಮ ಜೊತೆ ಇರ್ತೀವಿ, ಕಾನೂನಾತ್ಮಕ ಹೋರಾಟ ಮಾಡೋಣ, ಈ ಸ್ಟೇಟ್ಮೆಂಟ್ಗಳು ವಿಚ್ ಇಸ್ ಅಕ್ಸೆಪ್ಟೇಬಲ್, ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಆ ಮುಸ್ಲಿಂ ಮತಗಳು ಬೇಡ ಅನ್ನುವಂಥ ಸ್ಟೇಟ್ಮೆಂಟ್ಗೆ BJP ಕೂಡ ಹೊರತಾಗಿಲ್ಲ. ಯತ್ನಾಳ್ ಅವರಿಂದ ಹಿಡಿದು ಇದೇ HDK ಅವರು ಕೂಡ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಿಮ್ಮ ಮೈತ್ರಿ ಪಕ್ಷದವರು. ಸ್ವಾಮೀಜಿಗಳು ಯಾಕೆ ಹೇಳಿರೋದು, ಇದೇ ಪಾಕಿಸ್ತಾನದಲ್ಲಿ ಇವತ್ತು
ಏನು ಸಪರೇಟ್ ಆದಾಗ ಸುಮಾರು 25% ಹಿಂದೂಗಳಿದ್ರು, ಇವತ್ತು 2% ಕಮ್ಮಿ ಆಗಿದೆ. ಅವರ ಧೋರಣೆಗಳು, ಅವರು ಒಡೆದಾಳುವ ನೀತಿಗಳು, ಈ ಸಾಕಷ್ಟು ಎಲ್ಲ ಒಂದು ಕಡೆ ಸ್ವಾಮೀಜಿಗಳಿಗೂ ಗೊತ್ತಾಗಿರೋದ್ರಿಂದ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಚುನಾವಣೆ ರಾಜಕೀಯ ಓಟ್ಗೋಸ್ಕರ ಎಲ್ಲ ಒಂದು ಕಡೆ ರಾಜಕೀಯ ಶಕ್ತಿಗಳು ಇವತ್ತು ಇದನ್ನು ಬಳಸ್ಕೊಳೋ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಕಾನೂನುಗಳನ್ನ ತಂದು ಎಲ್ಲ ಒಂದು ಕಡೆ ರೈತರಿಗೆ, ಸಮುದಾಯಕ್ಕೆ ಎಲ್ಲ ಒಂದು ಕಡೆ ತೊಂದರೆ ಆಗೋಂಥ ನಿರ್ಮಾಣ ಮಾಡಿದ್ದಾರೆ ಅನ್ನೋ ದೃಷ್ಟಿಯ ಕಲ್ಪನೆಯಲ್ಲಿ ಇಟ್ಕೊಂಡು ಇವತ್ತು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟು. ಯಾಕೆಂದರೆ ಇವತ್ತು ರೈತರಿಗೆ ಇಷ್ಟೆಲ್ಲ ಸಮಸ್ಯೆ ಆದರೂ ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಅದ್ರ ಪರವಾಗಿ ಒಂದು ದನಿಯಾಗಿ ನಿಂತ್ಕೊಂಡು ಎಲ್ಲೂ ಕೂಡ ಹೋರಾಟ ಮಾಡೋವಂಥ ತೀರ್ಮಾನಗಳು ಮಾಡಲೇ ಇಲ್ಲ. 2013 ಇರ್ಬೋದು, 96ರಲ್ಲಿ ಇವರು ನರಸಿಂಹರಾಯರು ಮಾಡ್ತಂದಂಥ ತೀರ್ಮಾನಗಳಿಂದ ಇವತ್ತು ಪರಮಾಧಿಕಾರ ಇವತ್ತು ವಕ್ಫೆ ಆಗಿದೆ. ಅವತ್ತಿನಲ್ಲಿ ಈ ಒಂದು ಎಲ್ಲ ಒಂದು ಕಡೆ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ ರೈತ ಸಮುದಾಯ ಇದನ್ನ ಕೇಳೋರು ಯಾರಾಗಾರೆ ಕಾಂಗ್ರೆಸ್ ಅನಿಸ್ತಾ ಇಲ್ವಾ? ಕೇವಲ ಒಂದು ಸಮುದಾಯನ ಓಲೈಕೆ ಮಾಡ್ಕೊಂಡು ಅವ್ರಿಗೆ ಏನೆಲ್ಲ ಬೇಕು ಅದನ್ನ ಕೊಡುವಂಥದ್ದು ಎಷ್ಟು ಸರಿ? ಅಂಬೇಡ್ಕರ್ ಅವ್ರು ಬರ್ದಿರೋ ಸಂವಿಧಾನದಲ್ಲಿ ಇದೆಲ್ಲ ಹೇಳಿದಾರ? ಅದನ್ನ ಬಿಟ್ಟು ಅಂಬೇಡ್ಕರ್ ಸಂವಿಧಾನ ಇವರು ಕೆಲ್ಸಕ್ಕೆ ಮಾತ್ರ ಬಳಸ್ಕೊಂತಾರೆ. ಅದು ಜಾರಿಗೆ ತರಬೇಕು ಅಂತಂದ್ರೆ ಇಲ್ಲ ಒಂದ್ ಕಡೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಜಾರಿಗೆ ತರಕ್ಕೆ ಹೊರಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಇವತ್ತು ಸ್ವಾಮೀಜಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಗಮನಿಸ್ಬೇಕಲ್ವಾ? ರೈಟ್ ಇರ್ಷಾದ್ ಅವರೇ, ಸ್ವಾಮೀಜಿಯವರು ರೈತರ ಪರವಾಗಿ ನಿಂತಿದ್ರ ಬಗ್ಗೆ ಯಾರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ. ಆದರೆ ಈ ಹೇಳಿಕೆ ಏನಿದೆಯಲ್ಲ, ಮುಸ್ಲಿಂ ಮತಗಳು ಬೇಡ, ಅವರ ಹಕ್ಕನ್ನು ರದ್ದು ಮಾಡಬೇಕು ಅನ್ನುವಂಥದ್ದು, ಅದು ನಿಜಕ್ಕೂ ಕೂಡ ಸ್ವಾಸ್ಥ್ಯ ಹಾಳು ಮಾಡುತ್ತೆ. ಆಗಲೇ ಗಾಯ ಆಗ್ಬಿಟ್ಟಿರುತ್ತೆ, ಅದ್ರ ಮೇಲೆ ಉಪ್ಪು ಸುರಿಯೋ ಕೆಲಸ ಇದು. ಏನಂತೀರಿ ಮೇಡಮ್? ಇವತ್ತು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಇವತ್ತೇ ಬರ್ದಿರೋದು, ಆದರೆ ಇವ್ರ ಹೇಳಿಕೆ ಬಂದು ನಮ್ಗೆ ನೋವು ತಗೊಂಡು ಬಂದಿದೆ. ಬೀಯಿಂಗ್ ಎ ಮುಸ್ಲಿಂ ಇವತ್ತು ನನಗೂ ಒಂಥರ ನೋವಾಗಿದೆ. ಏನಕ್ಕಂದ್ರೆ ಸ್ವಾಮೀಜಿ ಕೊಟ್ಟಿರೋ ಹೇಳಿಕೆ ಅವರು ವೈಯಕ್ತಿಕವಾಗಿ ಕೊಟ್ಟಿರಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಅವ್ರು ಕೊಟ್ಟಿರೋ ವೇದಿಕೆ ಯಾವ ಥರ ಇದೆ ಅಂದರೆ, BJP MLAಗಳು ಅಲ್ಲಿದ್ದಾರೆ, ಅಂಥ ವೇದಿಕೆಯಿಂದ ಕೊಟ್ಟಿರೋ ಹೇಳಿಕೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ BJP ಮನಸ್ಸಲ್ಲಿ ಇರೋ ಮಾತು ಇವ್ರ ಬಾಯಿಯಿಂದ ಬಂದಿದೆ ಅಂತ ಕೇಳಿಸ್ತದೆ. ಆದರೆ ಬಗ್ಗೆ ಹೇಳ್ತಾ ಇದ್ರು ಆವಾಗಲೇ BJP ಅವರು ವಕ್ತಾರರು, ಅಷ್ಟು ಚಿಂತನೆ ಇರೋದು ರೈತರ ಬಗ್ಗೆ ಇಲ್ಲ ಮೇಡಮ್. ಇವಾಗ ಇವರು ಕುಮಾರ್ ಬಂಗಾರಪ್ಪ ಅವರು MLA ಮಿನಿಸ್ಟರ್ ಆಗಿದ್ರು, ಯಾವುದು ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಡೆವಲಪ್ಮೆಂಟ್ ಬೋರ್ಡ್ ಅಂತ. 2018ರಿಂದ 23ವರೆಗೂ ಆಗಿದ್ರು. ಅವರು 3600 ನೋಟಿಸ್ಗಳು ಕೊಟ್ಟಿದ್ದಾರೆ. ಯಾರು? ಕುಮಾರ್ ಬಂಗಾರಪ್ಪ ಅವರು. ಕಾಂಗ್ರೆಸ್ ಅವ್ರು ಕೊಟ್ಟಿರೋದೆಷ್ಟು? 600. ಅದು ಅವ್ರು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡ್ಬಿಟ್ಟು ರೈತರ ಜಮೀನು ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಪಾನಿಗಳಲ್ಲಿ ವಕ್ಫ್ ಬೋರ್ಡ್ ಅಂತ ಆ್ಯಡ್ ಮಾಡಿರೋದೇ BJP ಅವರು. ಇವ್ರು ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ಅಂದರೆ, ಇವ್ರು ಮೊದಲು ಆ್ಯಡ್ ಮಾಡಿಸಿದ್ರು, ಇವಾಗ ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಕಿರಿಸ್ತಾ ಇದ್ದಾರೆ. ಅವ್ರು ಇವ್ರು ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ಅಂದರೆ, ಇವಾಗ ವಕ್ಫ್ ಬೋರ್ಡ್ ಅವರು ಅಷ್ಟೇ. ವಕ್ಫ್ ಬೋರ್ಡ್ ಅವ್ರು ಏನು ಮಾಡಿದ್ದಾರೆ, ಹೋಟೆಲ್ ರೆಡಿಸನ್ ಬ್ಲೂ, ವಿಲ್ಸನ್ ಮ್ಯಾನರು, ಏರ್ಲೈನ್ಸ್ ಹೋಟ್ಲು, ವಿಧಾನಸೌಧ ಬಿಡಿ ಸ್ವಾಮಿ, ವಿಧಾನಸೌಧದ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ನಾನು ಹೇಳ್ತಾರೆ ಮೊದಲು ಕೇಳಿ, ನೀವು ಮಾತಾಡಿರೋದೆಲ್ಲ ನಾನು ತಾಳ್ಮೆಯಿಂದ ಕೇಳ್ತೀನಿ. ಇವಾಗ ನಾನ್ ಮಾತಾಡುವಾಗ ದಯವಿಟ್ಟು ನೀವು ತಾಳ್ಮೆಯಿಂದ ಕೇಳಬೇಕು. ವಕ್ಫ್ ಬೋರ್ಡ್ ಆಸ್ತಿ ಅದು. ಅಷ್ಟು ಇದ್ದಿದ್ರೆ ಮೇಡಮ್ 2018 ಸುಪ್ರೀಂ ಕೋರ್ಟ್ ಇಂದ ನೋಡಿ ಸರ್, ಮಾತಾಡುವಾಗ ಹೇಳಿಲ್ಲ ವಿಧಾನಸೌಧ ಸೇರಿದೆ ಅಂತ. ಇಲ್ವಾ ಅದನ್ನ ಹೇಳಿ. ಒಂದು ಕೆಲಸ ಮಾಡಿ, ನೀವೇ ಮಾತಾಡಿ, ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ. ಒಬ್ಬರು ಹೇಳಿದಾರ ವಿಧಾನಸೌಧ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ 3600 ಇದು ನೋಟಿಸ್ಗಳು ಕೊಟ್ಟಿದಾರಿಲ್ಲ ರೈತರಿಗೆ. ಅವಾಗೆಲ್ಲ ಯಾರ ಸರ್ಕಾರ ಇತ್ತು? ಇವ್ರದೇ ಸರ್ಕಾರ ಇತ್ತಿಲ್ಲ. ಇವಾಗ ಸುಮ್ನೆ ಬಂದು ನಾಟಕ ಆಡ್ತಾ ಇದಾರೆ. BJP ವಿರುದ್ಧ BJP ಅವರೇ ಇವಾಗ BJP ಪ್ರೊಟೆಸ್ಟ್ ಮಾಡಬೇಕು. ಸಂಬಂಧಪಟ್ಟ ಸಚಿವರಾಗ್ಲಿ ಯಾವುದೇ ಆಂದೋಲನ ಮಾಡಿಲ್ಲ. ಯತ್ನಾಳ್ ಯಾರು ಆ ಪ್ರೊಟೆಸ್ಟ್ ಕುಮಾರ್ ಬಂಗಾರಪ್ಪ ಅವರು ಹೋಗಿದಾರಿಲ್ಲ. ಮತ್ತೇನಕ್ಕೆ ಹೋಗಿದಾರೆ? ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ? ಮುಖ್ಯಮಂತ್ರಿ ತೀರ್ಮಾನ ಬರೀ ಡೈವರ್ಷನ್ BJP ಅವ್ರದ್ದು. ನೀವು ನ್ಯಾಯ ರೈತರ ಜಮೀನು ಅವ್ರಿಗೆ ವಾಪಸ್ ಬೇಕು ಬೇಡವಾಗಾರೆ ನೀವು ಹೇಳಿ. ರೈತರ ಜಮೀನು ರೈತರಿಗೆ ಕೊಡ್ತೀವಿ. ಮತ್ತೆ ಎಲ್ಲೂ ಸಿದ್ದರಾಮಯ್ಯ ಅವರು ಹೇಳಿಲ್ಲ, ಇಲ್ಲ ರೈತರ ಜಮೀನು ಒಗ್ಗೂಡಿ ಕೊಡ್ತಾ ಇದೀವಿ ಅಂತ ಹೇಳಿದಾರೆ. ಎಲ್ಲಾದ್ರೂ ಸಿದ್ದರಾಮಯ್ಯ ಅವರು ಹೇಳಿದ್ದೀರಾ? ನಾವು ವಾಪಸ್ ಕೊಡ್ತಾ ಇದೀವಿ. ಎಲ್ಲೂ ಸಿದ್ದರಾಮಯ್ಯ ಅವರು ಹೇಳಿಲ್ಲ, ಇಲ್ಲ ಒಗ್ಗೂಡಿ ಜಮೀನು ನಾವು ವಾಪಸ್ ಕೊಡ್ತಾ ಇದೀವಿ ಅಂತ.
ನೋಡಿ ವಕ್ಫ್ ಇಸ್ ನಾಟ್ ಕೋರ್ಟ್ ಅಂತ ನೀವು ಹೇಳ್ಬೇಡಿ. Yes, it's not a ಅದಕ್ಕೋಸ್ಕರ court. ಅಂತ ಅದೆಲ್ಲ ಏನಕ್ಕೆ? ಹೇಳಕ್ ಹೋಗ್ಬೇಡಿ ಸ್ವಾಮಿ. ನೋಡಿ ಏನಿದೆ ಅದು ಮಾತಾಡಿ. ವಕ್ಫ್ ಬಗ್ಗೆ ಏನಿದೆ ಕೋರ್ಟ್ ಅಲ್ಲಿ ಇದೆ, ಅದ್ರ ಬಗ್ಗೆ ನೀವು ಹೇಳಕ್ ಹೋಗ್ಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಆಯ್ತು. ಹಾ, ಇರ್ಷಾದ್ ಅವ್ರು ಏನಾದ್ರು ಇದೆಯಾ, ಇನ್ನೇನಾದ್ರು ಮಾತಾಡ್ತಾರೆ? ಮೇಡಮ್ ನಾನು ಹೇಳುವಾಗ ಇವ್ರು ಇದು ಮಾಡಿದ್ರೆ ಹೇಳಕ್ಕೆ ಆಗಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಕುಮಾರ್ ಬಂಗಾರಪ್ಪ ಡಬಲ್ ಸ್ಟ್ಯಾಂಡರ್ಡ್ 2018 ನೋಟಿಸೇ ಕೊಟ್ಟಿದ್ದಾರೆ. ಇವಾಗ ಪ್ರತಿಭಟನೆ ಬೇರೆ ಮಾಡ್ತಿದ್ದಾರೆ. ನಾಟಕ ಮಾಡ್ತಾ ಇದಾರೆ, ನಾವು ರೈತರ ಜೊತೆಲಿ ಇದೀವಿ ಅಂತ. ಆಕ್ಚುಲಿ ಅವಾಗ ನೋಟಿಸ್ಗಳು ಕೊಟ್ಟಿರಲಿಲ್ಲ, ಅವಾಗ ರೈತರ ಅಂತ ಗೊತ್ತಿರ್ಲಿಲ್ಲನಾ. ಇವಾಗ ಮೊನ್ನೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಇದಾರಲ್ಲ, ಅವ್ರು ಹೇಳಿಕೆ ಕೊಡ್ತಾ ಇದ್ರು ವಕ್ಫ್ ಬೋರ್ಡ್ ಅಲ್ಲಿ ತಿನ್ನೋರಿಗೆ ಹುಳ ಬಿಟ್ಟು ಸಾಯ್ತಾರೆ ಅಂತ. ವಕ್ಫ್ ಬೋರ್ಡ್ ಅಲ್ಲಿ ಜಮೀನ್ಗಳು ಆಕ್ರಮವಾಗಿ ಇಟ್ಕೊಂಡಿರೋದು ಯಾರು? ಮುಸ್ಲಿಮ್ಸೇ, ಜಾಸ್ತಿ ಇರೋದು ಮುಸ್ಲಿಮ್ಸೇ. ನಾನು ಇವರು ಅವರು ಅಂತ ಹೇಳಿಲ್ಲ. ರೈತರ ಜಮೀನಿದೆ, ದಯವಿಟ್ಟು ರೈತರಿಗೆ ವಾಪಸ್ ಕೊಳ್ಳೇಬೇಕು. ಏನಕ್ಕಂದ್ರೆ ಅವ್ರು ಅನ್ನಕ್ಕೋಸ್ಕರ ಅವ್ರು ಕೆಲಸ ಮಾಡೋರು. ಅವರು ಇದರಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಅನ್ನ ಎಲ್ಲಿಂದ ಬರುತ್ತೆ? ರೈತರಿದ್ರೆ ದಯವಿಟ್ಟು ನಾವು ರೈತರಿಗೆ ವಾಪಸ್ಸೇ ಕೊಡಬೇಕು, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆದ್ರೆ ಇದು ಆಕ್ರಮಣ ನಡೆದಿದೆ ಇಲ್ಲ, ಬಿಜೆಪಿ ಮತ್ತೆ ವಕ್ಫ್ ಬೋರ್ಡ್ ಸೇರ್ಕೊಂಡು ಮಾಡಿದೆ ಇಲ್ಲ 1,000 ಕೋಟಿ ಮೇಡಮ್. 2018 ನಲ್ಲಿ ಇಲ್ಲಿ ಕೇಳಿ ಮೇಡಮ್, 2018 ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆ ಇದು ಜಜ್ಮೆಂಟ್ ಬಂದಿದೆ. ಏನಂತ? ವಿಲ್ಸನ್ ಮ್ಯಾನರ್ ಹೋಟ್ಲಿಂದ ನೀವು 1,000 ಕೋಟಿ ವಾಪಸ್ ತಗೊಳ್ಬೇಕು ಕಂಪನ್ಸೇಷನ್ ಅಂತ. ಆವಾಗ ಇದೇ ವಕ್ಫ್ ಬೋರ್ಡ್ ಬಿಜೆಪಿ ಅವರೆಲ್ಲ ಸೇರ್ಕೊಂಡು ಏನು ಕಿಕ್ ಬ್ಯಾಕ್ ತಗೊಂಡು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದು ಏನ್ ಕೊಡ್ಸಿದೀರಾ? 1,000 ಕೋಟಿ ಏನಕ್ಕೆ ಕೊಡ್ಸಿಲ್ಲ? ಇವಾಗ ನಿಮ್ಮ ಆಮ್ ಆದ್ಮಿ ಪಾರ್ಟಿಯ ವಕ್ತಾರಾಗಿ ಮಾತಾಡ್ತಾ ಇರಲ್ಲ, ವಕ್ಫ್ ಬೋರ್ಡ್ ಮಂಡಳಿಯ ಸದಸ್ಯರಾಗಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರಾಗಿ ಕೊಟ್ಟಿರೋ ಜಜ್ಮೆಂಟ್ 1,000 ಕೋಟಿ ಕಂಪನ್ಸೇಷನ್ ಕೊಡಿ ಅಂತ ನಿಂದೆ ಸರ್ಕಾರ ನಡೆದಿದ್ರೆ ವಾಪಸ್ ಕೊಡುವಂತ ಕೆಲಸ ಆಗ್ಲಿ, ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನೀವು ರೈತರ ಜಮೀನ್ ಕಬಳಿಸ್ತಾ ಇದ್ರೆ ಅದನ್ನ ವಿರೋಧ ಮಾಡೋ ಅಂತ ಮನಸ್ಥಿತಿ ಇಲ್ಲ ಆಮ್ ಆದ್ಮಿ ಪಾರ್ಟಿ ಅವರು. ರೈತರು ದಯವಿಟ್ಟು ವಾಪಸ್ ಕೊಡಿ ಅಂತ ಮನವಿ ಮಾಡ್ತಾ ಇದೀವಿಲ್ಲ, ನಾವೆಲ್ಲೂ ಇಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ರೈಟ್. ಚುನಾವಣಾ ಪೂರ್ವದಲ್ಲೂ ಚುನಾವಣೆ ಆದಮೇಲೂ ಇವತ್ತಿಗೂ ಕಾಂಗ್ರೆಸ್ ಅಂತ ಹೇಳಿ ನಾವು ಮೈಕ್ ಹಿಡಿದ್ರೆ ನೀವು ಹೇಳೋದು ಕೆಲವೊಂದು ವಿಚಾರಗಳು, ಒಂದು ಗ್ಯಾರಂಟಿ, ಸರ್ವಜನಾಂಗದ ಶಾಂತಿಯ ತೋಟ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀವಿ, ಆ ಪ್ರಯತ್ನದಲ್ಲಿದ್ದೀವಿ ಅಂತ. ಸೆಕೆಂಡ್ ಪಾಯಿಂಟ್, ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋರು ಈ ಸ್ವಾಮೀಜಿ ಹೇಳಿಕೆನ ಹೆಂಗೆ ಪರಿಗಣಿಸ್ತೀರಿ, ಏನು ಕ್ರಮ ತಗೋತೀರಿ? ನೋಡಿ ಮೇಡಮ್, ನಮ್ಮದು ಕನಕದಾಸರ ನಾಡು, ಶಿಶುನಾಳ ಶರೀಫರ ನಾಡು, ನಾರಾಯಣ ಗುರುಗಳ ನಾಡು, ಕುವೆಂಪುರವರ ನಾಡು. ಕುವೆಂಪುರವರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ರೂ ಸಮೇತ ಅವರು ವಿಶ್ವಮಾನವರಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಈ ಭವ್ಯ ಕರುನಾಡಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಸ್ವಾಮೀಜಿಯವರು ನಾಡಗೀತೆಯನ್ನು ಅಷ್ಟಾಗಿ ಓದಿಲ್ವೋ, ಅಭ್ಯಾಸ ಮಾಡಿಲ್ವೋ, ಅಲ್ಲಿ ಪದಗಳು ಬರ್ತದಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಆ ಪದಪುಂಜಗಳೇ ಸಾಕು ಈ ನಾಡು ಎಂಥ ಸಾಮರಸ್ಯದ ಬೀಡು ಅಂತ ಹೇಳಿ. ಒಂದು ಮಠಗಳಾಗಿರ್ಬೋದು ಅಥವಾ ಸ್ವಾಮೀಜಿಗಳಾಗಿರ್ಬೋದು, ಅವರು ಸಾಮರಸ್ಯವನ್ನು ಬಿತ್ತುವ ಕೆಲಸವನ್ನು ಮಾಡಬೇಕು. ನಾಗಪುರದ ಕಚೇರಿಯಿಂದ ಬಂದಿರತಕ್ಕಂಥ ಅಣತಿಯಂತೆ ಈ ರೀತಿಯ ಮಾತುಗಳನ್ನು ಆಡಿದರೆ ಅದು ಸ್ವಾಮೀಜಿಯವರ ಘನತೆಗೆ ಕುತ್ತಾಗುವಂಥದ್ದು ಹೊರತು ಬೇರೆ ಏನೂ ಅಲ್ಲ. ನಾಗಪುರ ನಿಮ್ಗೆ ಹೆಂಗೆ ಗೊತ್ತು? ಅಲ್ಲ, ಇವತ್ತು ವಿಜೇಂದ್ರವರು ಇದ್ರಲ್ಲ, ಈ ಮಾತಾಡೋ ರೀತಿನಲ್ಲಿ ಒಂದು ನಿಮಿಷ ಪ್ಲೀಸ್ ಅಣ್ಣ ಪ್ಲೀಸ್ ಕೇಳಿ ಸರ್. ಇವತ್ತು ಒಂದ್ ನಿಮಿಷ ಪ್ಲೀಸ್. ಯಾರು ಮಾತಾಡಿದ್ರು ನಾನು ಮಾತಾಡ್ತಾ ಇದ್ದೀನಿ. ದೇಶದಲ್ಲಿ ಗೋವಿಂದ್ರಾಜ್ ಅವರು ಕ್ಲಿಯರ್ ಮಾಡಿ ಅದಕ್ಕೆ ತಗೊಳ್ಳೋಣ. ದೇಶದಲ್ಲಿ ಒಬ್ಬ ಸ್ವಾಮೀಜಿಗಿಂತ, ಒಬ್ಬ ಪಾದ್ರಿಗಿಂತ, ಒಬ್ಬ ಮೌಲಿಗಿಂತ ಶ್ರೇಷ್ಠನಾಗಿ ಕಾಣುವಂಥದ್ದು ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಕುರಾನ್ಗಿಂತ, ಒಂದು ಭಗವದ್ಗೀತೆಗಿಂತ, ಒಂದು ಬೈಬಲ್ಗಿಂತ ಅದಕ್ಕಿಂತ ಒಂದು ಪವಿತ್ರವಾದಂಥ ಶ್ರೇಷ್ಠ ಗ್ರಂಥ ಯಾವ್ದಾದ್ರು ಕಾಣಿಸ್ತದೆ ಅಂತಂದ್ರೆ ಅದು ನಮ್ಮ ಸಂವಿಧಾನ. ಇತ್ತೀಚೆಗೆ ಇನ್ನೊಬ್ರು ಉಡುಪಿ ಮೂಲದ ಸ್ವಾಮಿಗಳೊಬ್ರು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನುವಂತಹ ಆ ಒಂದು ಹೇಳಿಕೆಯನ್ನ, ಏಕೆಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಒಂದು ಭಯಾನಕ ಆಪಾದನೆ ಇದು. ಸೊ ಪೊಲೀಸರು ಸುಮೋಟೋ ಕೇಸ್ ತಗೊಬೇಕು, ಈ ತರ ವಿಚಾರದಲ್ಲಿ ಬಿಡಬಾರ್ದು. ಆಯ್ತು, ಸ್ವಾಮೀಜಿಯವರು ಶ್ರೇಷ್ಠರಲ್ಲವೇ? ಸ್ವಾಮೀಜಿಯವರು ನಮ್ಮ ಮನೆಗೆ ಬಂದಾಗ ಅವರ ಪಾದ ಪೂಜೆಯನ್ನ ಮಾಡುತ್ತೀವಲ್ಲವೇ? ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುತ್ತೀವಲ್ಲವೇ? ಸ್ವಾಮೀಜಿಗಳೇ,
ನೀವು ಓಟ್ ಹಾಕ್ಬೇಕಾದ್ರೆ ಅದೇ ಶ್ರೀ ಸಾಮಾನ್ಯನ ಸರತಿಯಲ್ಲೇ ನಿಲ್ಲಬೇಕು. ನಿಮಗೆ ಯಾವ ಪಾದ ಪೂಜೆನೂ ಅಲ್ಲಿರುವುದಿಲ್ಲ. ನೀವು ಸ್ವಾಮೀಜಿ ಅಂತ ನಿಮಗೆ 3 ಓಟ್ ಹಾಕುವಂತ ಹಕ್ಕನ್ನು ಈ ಭಾರತ ದೇಶದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನೀವು ಹೋಗಿ ಹೋರಾಟ ಮಾಡಿ, ನಮ್ದು 2 ಚಕಾರ ಇಲ್ಲ. ಆದ್ರೆ ಮಾತನಾಡುವಾಗ ಈ ಮಣ್ಣಲ್ಲಿ ಹುಟ್ಟಿ, ಈ ಮಣ್ಣಲ್ಲಿ ಬೆಳೆದು, ಈ ಮಣ್ಣಲ್ಲಿ ಬದುಕಿ, ಈ ಮಣ್ಣಲ್ಲಿ ಮಡಿಯುವಂತ ಈ ಭಾರತ ದೇಶದ ನಾಗರಿಕರ ಹಕ್ಕುಗಳನ್ನ ಕಿತ್ತು ಹಾಕುವಂತ ಮಾತುಗಳನ್ನ ಆಡಿರ್ತಕ್ಕಂಥದ್ದು ತಪ್ಪು. 1 ರೈತರ ಬಗ್ಗೆ ಬಹಳ ಕಾಳಜಿಯಿಂದ ನಮ್ಮ ಬಿಜೆಪಿ ವಕ್ತಾರರು ಮಾತನಾಡೋದು ಕೇಳ್ತಾ ಇದ್ರೆ ರೈತರಿಗೆ ಏನೆಲ್ಲ ಮಾಡಿಕೊಟ್ಟಿರ್ಬೋದು ಅಂತ ನನಗೆ ಅನ್ನಿಸ್ತು. ಇದೇ ದೆಹಲಿನಲ್ಲಿ ಕೊರೆಯುವ ಚಳಿನಲ್ಲಿ ಸಾವಿರಾರು ಲಕ್ಷಾಂತರ ಜನಗಳು ಆ ಕರಾಳ 3 ರೈತ ಕಾನೂನನ್ನ ತೆಗಿಬೇಕು ಅಂತ ಬಂದಾಗ ಅವರನ್ನ ದೇಶದ್ರೋಹಿಗಳು, ಖಾಲಿಸ್ತಾನಿಗಳು ಅಂತ ಕರೆದವ್ರು ಯಾರು? ಅದೇ ರೈತರ ಮೇಲೆ ಗುಂಡಿನ ದಾಳಿ, ಅವ್ರ ಮೇಲೆ ವಾಟರ್ ದಾಳಿ ಇರ್ಬೋದು, ಅವ್ರ ಮೇಲೆ ಲಾಠಿ ಪ್ರಯೋಗ ಮಾಡಿ 726 ಜನ ಸತ್ರಲ್ವಾ? ಅವಾಗ ಎಲ್ಲೋಗಿತ್ತು ನಿಮ್ಮ ರೈತರ ಬಗ್ಗೆ ಕಾಳಜಿ? ಇದೇ ಬೊಮ್ಮಾಯಿ ಅವರು ಮಂಡಳಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮುಸಲ್ಮಾನರೇ ಎಚ್ಚರ, ನಿಮ್ಮ ಜಮೀನನ್ನ ಯಾರು ಕಿತ್ಕೊಳ್ತಾರೆ ಅಂತ ಹೇಳಿದ್ರಲ್ಲ ಅವ್ರ ಪಕ್ಷದವ್ರೆ, ಅವರ ಹೇಳಿಕೆಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು. ಇನ್ನೊಂದು, ನಮ್ಮ ನೋಟಿಸ್ಗೆ ನಮ್ಮ ಉತ್ತರವೂ ಸಿಕ್ಕಾಗಿದೆ, ಅದು ವಾಪಸ್ಸು ಪಡೆದಾಗಿದೆ. DC ಅವರಿಗೆ ಅದು ಏನ್ ಸರಿ ಮಾಡಬೇಕು ಅನ್ನುವಂಥದ್ದು ನಾವು ಹೇಳಿದೀವಿ. ಅದಕ್ಕೊಂದು ಟಾಸ್ಕ್ ಫೋರ್ಸ್ಗಳನ್ನ ಇಡೀ ಜಿಲ್ಲೆಗಳೆಲ್ಲ ಮಾಡಿದೀವಿ. ಇವತ್ತು ಇವರು ಆಳ್ವಿಕೆನಲ್ಲಿದ್ದಾಗ 1735 ನೋಟಿಸ್ ಕೊಟ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇವತ್ತು ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಗಳ ಆದೇಶವನ್ನು ಪಡ್ಕೊಂಡೆ ಸಚಿವರು ಆಂದೋಲನ ಮಾಡಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅರ್ಥ ಇವತ್ತು ಆಂದೋಲನ ಮಾಡಿ ಇವತ್ತು ಲೋಕಸಭೆಯಲ್ಲಿ ಇವತ್ತು ಸೇರಿಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಸರ್ಕಾರ. ಇವತ್ತು ಅರ್ಥ ಆಗ್ಬೇಕು. ಬಾಯಿಗೆ ಬಂದಾಗೆ ದೊಂಬರಾಟ ಮಾಡ್ಕೊಂಡು ಹೋಗ್ತಾರೆ. ನಾವು ದೊಂಬರಾಟ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮನಸ್ಸೇ ಇಲ್ಲ. ಸ್ವಾಮೀಜಿಯವರೇ, ನೀವು ಇವತ್ತು ಒಕ್ಕಲಿಗರ ಪರವಾಗಿ ಬಂದು ಮಾತಾಡ್ತಾ ಇದ್ರಲ್ಲ, ಸಂತೋಷ. ಒಬ್ಬ ಮುನಿರತ್ನ ಅನ್ನುವಂತ ವ್ಯಕ್ತಿ ಇವತ್ತು FSL ವರದಿ ಬಂದಿದೆ, ಇದೇ ಒಕ್ಕಲಿಗ ತಾಯಂದ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರು. ಅವತ್ತು ಎಲ್ಲಿ ಹೋಗಿತ್ತು ನಿಮ್ಮ ಬದ್ಧತೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತೀನಿ ಮೇಡಮ್. ಶಶಿಕಾಂತ್ ಯಡ್ರಾಳಿ ಅವರೇ, ವಾಕ್ ಸ್ವಾತಂತ್ರ್ಯ ಇದೆ, ಈ ಸಂವಿಧಾನ ಕೊಟ್ಟಿರುವಂಥ ಹಕ್ಕು. ಅದು ಕೂಡ ಯಾರು ಯಾವ ಭಾವನೆಯನ್ನು ಹೇಳಬಹುದು. ಬಟ್ ಮುಸ್ಲಿಮರ ಹಕ್ಕು, ಆ ಮತದಾನವನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳೋದಕ್ಕೆ ಆ ವೇದಿಕೆ ಬೇಕಾಗಿರಲಿಲ್ಲ. ರೈತರಿಗಾಗಿ ಮಾಡುವಂಥ ಹೋರಾಟ, ರೈತರ ಅನ್ನಕ್ಕಾಗಿ ನಡೀತಾ ಇದ್ದಂಥ ಹೋರಾಟದ ವೇದಿಕೆಯಲ್ಲಿ ಇವತ್ತು ಸ್ವಾಮೀಜಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇದು ಎಷ್ಟು ಆಕ್ಷೇಪಾರ್ಹ, ಎಷ್ಟು ತಪ್ಪು, ಇದಕ್ಕೆ ಏನು ಕ್ರಮ ತಗೋಬೇಕು? ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಸಂವಿಧಾನ ವಿರೋಧಿ ಹೇಳಿಕೆಗಳು ಕೊಡೋದು ದೊಡ್ಡ ತಪ್ಪಾಗುತ್ತೆ. ಗೋವಿಂದರಾಜು ಅವ್ರಿಗೂ ನಮ್ಮೊಂದು 5 ನಿಮಿಷ ಮಾತಾಡಿ ಕೊಟ್ಬಿಟ್ರೆ ನಾನು ಹೇಳಿಕೆ ಹೇಳ್ಬಿಡ್ತೀನಿ, ಆಮೇಲೆ ಅವ್ರು ಕೂಗಾಡ್ಬೋದು. ಕಾಂಟ್ರವರ್ಷಿಯಲ್ ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಮೊದಲನೇದಾಗಿ ಈ ಸ್ವಾಮೀಜಿಯವರ ಈ ಒಂದು ಹೇಳಿಕೆ, ಮುಸ್ಲಿಂ ವಿರೋಧಿ ಹೇಳಿಕೆ ಇದೆಯಲ್ಲ, ಅದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಿ, ಆಯ್ತಾ? ಸೊ ಮೊದಲನೇದಾಗಿ ಸ್ವಾಮೀಜಿ ಯಾರು? ಒಂದು ಒಕ್ಕಲಿಗೆ ಮಠ ಸ್ವಾಮೀಜಿ. ಆ ಒಕ್ಕಲಿಗೆ ಮಠ ಎಲ್ಲಿ ಯಾರ್ದದು? ಅದರ ನಿರ್ಮಾತೃ ಇರ್ತಕ್ಕಂಥವ್ರು ದೇವೇಗೌಡರು. ಅರ್ಥ ಮಾಡ್ಕೊಳ್ಳಿ. ಬಾಲಗಂಗಾಧರ ಸ್ವಾಮೀಜಿಯವರ ಏನು ಮಠ ಇದೆಯಲ್ಲ, ಅವ್ರಿಗೆ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಮತ್ತು ದೇವೇಗೌಡರಿಗೆ ಯಾವುದೋ ಹಣಕಾಸಿನ ವಿಚಾರದಲ್ಲಿ ಡಿಸ್ಪ್ಯೂಟ್ ಬಂದಾಗ ಒಂದು ಪರ್ಯಾಯ ಮಠವನ್ನೇ ಕಟ್ತೀನಿ ಅಂತ ಅದೆಷ್ಟೋ ಎಕರೆ ಜಮೀನನ್ನ ಕೆಂಗೇರಿ ರಸ್ತೆಯಲ್ಲಿ ಕೊಟ್ಟು ಬೇರೆ ಒಂದು ಹೊಸ ಒಂದು ಅಲ್ಲ ಪರ್ಯಾಯ ಮಠ, ಪರ್ಯಾಯ ಸ್ವತಂತ್ರ ಮಠವನ್ನೇ ಕಟ್ಟಿದ್ರು. ಅದಕ್ಕೆ ಮೊಟ್ಟ ಮೊದಲೇ ಜಗದ್ಗುರುಗಳಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ್ ಸ್ವಾಮೀಜಿಯವರು. ಅದೇ ಇದು ಮೊದಲೇತು. ಅದರ ಅರ್ಥ ಏನು ಅಂತಂದ್ರೆ, ಇವಾಗ ಇದರ ಹಿನ್ನೆಲೆ ಸ್ವಲ್ಪ ಗಮನಿಸಿದ್ರೆ ಇವರು ಇವತ್ತು ಹೇಳಿದ ಮಾತುಗಳಿಗೆ ಯಾವ ರೀತಿ ಲಿಂಕ್ ಆಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಮೊದಲನೇದಾಗಿ ಈ ಮಠ ಯಾರ್ದು? JDS JDS ಯಾರು? ದೇವೇಗೌಡರ ಫ್ಯಾಮಿಲಿ. ಅರ್ಥ ಆಯ್ತಾ? ಇವಾಗ ಸಮಸ್ಯೆ ಏನಾಗಿದೆ, ಅವರ
ಒಂದು ಕುಲಪುತ್ರನನ್ನ ಕನಕಪುರದಲ್ಲಿ ಸೋಲಿಸಲಾಗಿದೆ, ಚನ್ನಪಟ್ಟಣದಲ್ಲಿ ಸೋಲಿಸಲಾಗಿದೆ. ಯಾರು ಸೋಲಿಸಿದ್ದಾರೆ? ಮುಸ್ಲಿಂ ಜನ ವೋಟ್ ಹಾಕಿಲ್ಲ, ಸೋಲಿಸಿದ್ದಾರೆ. ಅರ್ಥ ಆಯ್ತಾ? ಇದನ್ನ ನಿಖಿಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಮುಸ್ಲಿಂನವರು ನಮ್ಮ ಕೈ ಕೊಟ್ಟರು, ಅವರು ನಾವು ಅಷ್ಟೆಲ್ಲ ಕೊಟ್ಟಿದ್ದೀವಿ, ಅವರಿಗೆ ಕೊಡುಗೆಯನ್ನು ನಮ್ಮ ತಾತ ಕೊಟ್ಟಿದ್ರು, ಆದರೂ ನಮಗೆ ಓಟ್ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದರು. ಆಯ್ತಾ, ಸರಿ. ಇವಾಗ ಹೊಟ್ಟೆ ಉರಿದದ್ದು ಸ್ವಾಮೀಜಿಗೆ. ಯಾಕಂದ್ರೆ ತನ್ನ ಮಠದ ನಿರ್ಮಾತೃ ಯಾರಿದ್ರು ಅವರ ಕರಳ ಕುಡಿಯನ್ನು ಸೋಲಿಸಿದ್ದಾರು ಮುಸ್ಲಿಮರು. ಸೊ ಆದ್ದರಿಂದ ಈ ಮುಸ್ಲಿಮರಿದ್ದಾರಲ್ಲ, ಇವ್ರಿಗೆ ಓಟೇ ಕೊಡೋದು ಬೇಡ. ನೆಕ್ಸ್ಟ್ ಟೈಮ್ ಇವ್ರು ವೋಟಿಂಗ್ ಪವರೇ ಕೊಡದೇ ಇದ್ರೆ ನಮ್ಗೆ ನಿಖಿಲೇ ಬರ್ತಾರೆ. ಅವನ ಮಗ ಇದ್ರೆ ಅವನು ಬರ್ತಾನೆ, ಅವನ ಮೊಮ್ಮಗ ಇದ್ರೆ ಅವನು ಬರ್ತಾನೆ. ಅರ್ಥ ಆಯ್ತಾರೆ ನಿಮಗೆ? ಈ ರೀತಿಯಾದಂಥ ವೋಟ್ ಪಾಲಿಟಿಕ್ಸ್ ಇದೆಯಲ್ಲ ಸ್ವಾಮೀಜಿಗಳಿಗೆ ಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ಬೇರೆ ತಾಪತ್ರೆ ಅಲ್ಲ. ಇಲ್ಲಿರೋ ಒಳ ಸಂಕಟ ಏನು ಅಂತಂದ್ರೆ, ತನ್ನ ಮಟ್ಟಕ್ಕೆ ಯಾರು ಕಟ್ಟಿದಾರೋ ಅವ್ರಿಗೆ ತೊಂದರೆ ಆಗಿದೆ. ಅದರಿಂದ ಯಾರಿಂದ ತೊಂದರೆ ಆಗಿತ್ತು? ಮುಸ್ಲಿಮಿನ ತೊಂದರೆ ಆಗಿದೆ. ಆದ್ದರಿಂದ ಅವ್ರಿಗೆ ವೋಟ್ ಪವರ್ ಬೇಡ. ಅದಕ್ಕೆ ಕಾರಣ ಏನನ್ನು ಹೇಳೋದು, ನೆಪವನ್ನು ವಕ್ಫಾಗಿ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಈ ವಕ್ಫ್ ವಿಷಯಕ್ಕೆ ಇವರು ಸ್ವಾಮೀಜಿ ಅವರು ಹೇಳಿದ್ದು ಏನು ಅಂತಂದ್ರೆ, ನಾವು ಪಾಕಿಸ್ತಾನ ಹೇಗಿದೆ, ಪಾಕಿಸ್ತಾನದಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಓಟಿನ ಪವರನ್ನು ನಿಲ್ಲಿಸಬೇಕು ಅಂತ ಸ್ವಾಮೀಜಿ ಅವ್ರಿಗೆ ಬಹಳ ಮಾಹಿತಿ ಕೊರತೆ ಇದೆ. ಅರ್ಥ ಆಯ್ತಾ? ಪಾಕಿಸ್ತಾನದಲ್ಲಿ ವೋಟು ಬ್ಯಾನ್ ಮಾಡಿಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ. 2012-13ರಿಂದ ಅಲ್ಲಿ ಇಲೆಕ್ಷನ್ಗೆ ಸ್ಪರ್ಧಿಸಬಹುದು ಮುಸ್ಲಿಮೇತರರು ಸಹಿತ. ಆಮೇಲೆ ಇಲ್ಲಿ ಹೇಗೆ ನಾವು SC/ST ಅವರಿಗೆ ನಾವು ಸಪ್ರೇಟಾಗಿ ಇದನ್ನು ಕೊಟ್ಟಿದ್ದೀವಿ, ಮೀಸಲಾತಿ ಕೊಟ್ಟಿದ್ದೀವಲ್ಲ, ಆ ರೀತಿಯಾಗಿ ಅಲ್ಲಿಯೂ ಸಹಿತ ಮುಸ್ಲಿಮೇತರ ಧಾರ್ಮಿಕ ಅಲ್ಪಸಂಖ್ಯಾತ ಧರ್ಮ ಇದರಲ್ಲ ಅವರೆಲ್ಲರಿಗೂ ಸಹಿತ ಏನು ಕೊಟ್ಟಿದ್ದಾರೆ? ಮೀಸಲಾತಿ ಕೊಟ್ಟಿದ್ದಾರೆ. ಅಸೆಂಬ್ಲಿ ಇದರಲ್ಲಿ 10 ಸೀಟುಗಳು ಮೀಸಲಾತಿ ಇದೆ ಅವರಿಗೆ. ಅಂದರೆ ಅವರು ಸ್ಪರ್ಧಿಸಬಹುದು, ಅವರು ಓಟನ್ನು ಹಾಕ್ಬಹುದು. ಸೊ ಆದ್ರಿಂದ ಇವರೇನಂತಾರೆ, ಪಾಕಿಸ್ತಾನದಲ್ಲಿ ಯಾರಿಗೂ ಓಟ್ ಹಾಕಕ್ಕೆ ಅವಕಾಶ ಇಲ್ಲ, ಇಲ್ಲಿ ಆ ಥರ ಮಾಡ್ಬೇಕಂತ ಪಾಕಿಸ್ತಾನದಲ್ಲಿ ಗ್ಯಾರಂಟಿಯಾಗಿ ಎಲ್ಲರೂ ಓಟ್ ಹಾಕುವ ಅವಕಾಶ ಇದೆ. ಇದನ್ನು ಸ್ವಾಮೀಜಿ ಅವರಿಗೆ ಯಾರಾದರೂ ಒಬ್ರು ತಲುಪಿಸ್ಬೇಕಾಗಿದೆ ಈ ರೀತಿಯಾಗಿ. ಆಮೇಲೆ ಎರಡನೇದಾಗಿ ಮುಸ್ಲಿಮರು ಓಟನ್ನು ಕಿತ್ಕೋಬೇಕು ಅಥವಾ ಅವ್ರಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನೋ ಒಂದು ಮಾತು, ಅದು ಇವತ್ತು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮುಸ್ಲಿಮರು ಅಂದ್ರೆ ಯಾರು? ಅವರು ಈ ದೇಶದಲ್ಲಿ ಹುಟ್ಟಿ ಬೆಳೆದಿರೋ ಇಲ್ವೋ? ಅಮೆರಿಕದಲ್ಲಿ ಯಾರ್ಯಾರು ಜನಿಸುತ್ತಾರೋ ಅವರೆಲ್ಲರೂ ಅಮೆರಿಕದ ಪ್ರಜೆಗಳು ತಾನೆ. ಅವರೆಲ್ಲರಿಗೂ ಓಟ್ ಹಾಕ್ಬೋದು. ಇಲ್ಲಿರ್ತಕ್ಕಂಥ ಭಾರತೀಯ ಸಂಜಾತರು ಅಲ್ಲಿ ಹೋಗ್ಬಿಟ್ಟು ಅಧ್ಯಕ್ಷರಾಗಬಹುದು, ಅಧ್ಯಕ್ಷಕ್ಕೆ ಕಾಂಪಿಟೇಟ್ ಮಾಡಬಹುದು. ಹಾಗಾದ್ರೆ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಓಟ್ ಪವರ್ ಬೇಡವಾ? ಅವ್ರು ಯಾರು? ಇದೇ ಸಂಜಾತರೆ. ಧರ್ಮ ಅದೇ ನಾನು ಹೇಳ್ತಾ ಇರೋದು. ಇವಾಗ ಬೇರೆ ದೇಶಗಳಲ್ಲಿ ಅಲ್ಲಿ ಯಾರು ಹುಟ್ಟುತ್ತಾರೋ ಅವರೆಲ್ಲರೂ ಸಹಿತ ಅವ್ರಿಗೆ ಗ್ರೀನ್ ಕಾರ್ಡ್ ಸಿಕ್ಕುತ್ತೆ. ಅವರು ಅದೇ ದೇಶದ ಪ್ರಜೆಗಳಾಗ್ತಾರೆ. ಅವರು ನಿಲ್ಬಹುದು, ಓಟ್ ಹಾಕ್ಬಹುದು, ಎಲೆಕ್ಷನ್ ಮಾಡಬಹುದು, ಅಧ್ಯಕ್ಷರು ಆಗಬಹುದು ಅಲ್ವಾ? ಸೊ ಇಲ್ಲಿ ಯಾಕಿಲ್ಲ? ಮೊದಲನೇದು ಇಲ್ಲಿಯೂ ಸಹಿತ ಇದೆ. ಆದ್ದರಿಂದ ಅವರನ್ನು ಧಾರ್ಮಿಕವಾಗಿ ನೀವು ಭಿನ್ನ ಮಾಡೋದಲ್ಲ. ಈ ದೇಶದ ಪ್ರಜೆಗಳು. ಇವತ್ತು ಸಂವಿಧಾನದ 75ನೇ ವರ್ಷ. ಇಂಥ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲ ಒಂದು ಅನ್ನಬೇಕು. ಭಾರತೀಯರೆಲ್ಲ ಸಮಾನತೆ ಮತ್ತು ಸಹೋದರತ್ವದ ಮೇಲೆ ಬದುಕುವಂತ ಒಂದು ವಾತಾವರಣ ಕಲ್ಪಿಸಬೇಕು, ದ್ವೇಷದ ವಾತಾವರಣವಲ್ಲ. ಹಾಗಾದ್ರೆ ಇವತ್ತು ಬಂದಿರೋದು ಸಮಸ್ಯೆ ಏನಂದ್ರೆ ವಕ್ಫ್ ಅಂತ. ಈ ವಕ್ಫ್ ಅಲ್ಲಿ ಸಮಸ್ಯೆ ಏನಂದ್ರೆ, ಇವರು ಸ್ವಾಮೀಜಿಯವರು ಒಂಚೂರು ಅರ್ಥ ಮಾಡ್ಕೋಬೇಕು. ಈ ವಕ್ಫ್ ಅನ್ನೋದು ಜನರು ಕೊಟ್ಟರೆ ದಾನದಿಂದ ಆಗಿರ್ತಕ್ಕಂಥ ಒಂದು ಆಸ್ತಿ ಯಾರಿಗೆ? ಆ ಒಂದು ಧಾರ್ಮಿಕ ಸಮುದಾಯಕ್ಕೆ. ಅದೇ ರೀತಿ ಸ್ವಾಮೀಜಿ ನೀವು ಸಹಿತ ತೆಗೆದುಕೊಂಡಂತ ಮಠದ ಇದಲ್ಲ, ಅದು ಸಹಿತ ದಾನ ರೂಪದಿಂದ ಬಂದಿರೋದು. ನಿಮಗೆ ನೆನಪಿಟ್ಕೊಳ್ಳಿ, ಅದನ್ನೇನು ನಿಮ್ಮ ಸ್ವಯಾರ್ಜಿತ ಅಲ್ಲ, ನಿಮ್ಮ ಪಿತ್ರಾರ್ಜಿತ ಅಲ್ಲ, ಅದನ್ನೂ ಸಹಿತ. ಹಾಗಾದರೆ ವಕ್ಫ್ ಅನ್ನ ಇವರೇನು ಹೇಳ್ತಾ ಇದ್ದಾರೆ? ರದ್ದು ಮಾಡಿಬಿಡಬೇಕು ಅಂತ. ಮೊದಲು ಹಾಗಾದರೆ ಅದ್ರ ಜೊತೆಗೆ ನಿಮ್ಮ ಮಠಮಾನ್ಯಗಳ ಆಸ್ತಿಗಳನ್ನ ರದ್ದು ಮಾಡಬೇಕು, ಮುಟ್ಟುಗೋಲು ಹಾಕೋಬೇಕು. ನಿಮ್ಮ ಸ್ವಯಾರ್ಜಿತ ಆಸ್ತಿ ಇದ್ರೆ ಮಠ ಕಟ್ಕೊಳ್ಳಿ. ಹಾಗಾದರೆ ನೀವು ಮಾತ್ರ ಬೇರೆಯವರ ಜನರ ದಾನ ಧರ್ಮದಿಂದ ಬಂದಿರತಕ್ಕಂಥದ್ದಕ್ಕೆ ಮಠ ಕಟ್ಟಿಕೊಂಡು ನೀವು ವ್ಯಾಪಾರ ಮಾಡ್ಬೋದು, ಶಿಕ್ಷಣ ಸಂಸ್ಥೆಗಳು ನಡೆಸ್ಬೋದು, ಲೂಟಿ ಮಾಡಬಹುದು. ಆದರೆ ಅವರು ಮಾಡೋಕ್ಕಾಗೋದಿಲ್ವಾ? ಅವರು ದಾನದಿಂದ ಬಂದಿದೆ, ಅವ್ರು ನಡೆಸ್ತಾ ಇದ್ದಾರೆ. ಆದ್ದರಿಂದ ವಕ್ಫ್ ಅರ್ಥ ಮಾಡ್ಕೊಳ್ಳಿ. ಎರಡೂ ಪಕ್ಷದವ್ರು ಹೇಳ್ತಾ ಇದ್ದೀನಿ, ಎರಡೂ ಪಕ್ಷದವರು ರೈತರಿಗೆ ಅನ್ಯಾಯ ಮಾಡಿದ್ದೀರಿ. ಒಂದು ನಿಮಿಷ ಸರ್, ಅಲ್ಲಿಗೆ ಬರ್ತೀನಿ ನಾನು. ಸೊ ಎರಡೂ ಪಕ್ಷದವರು ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ನಿಮಗೆ ಹೇಗೆ ಅಂಕಿ ಸಂಖ್ಯೆ ಸಮೇತ ಹೇಳ್ತೀನಿ. ರೈತರು ಅನ್ನೋದು ಇವತ್ತು ಪಕ್ಷಗಳ ವೆಪನ್ ಆಗ್ಬಿಟ್ಟಿದೆ, ಅಸ್ತ್ರ ಆಗ್ಬಿಟ್ಟಿದೆ. ಅದು ಹೇಗೆ ತಿಳ್ಕೊಳ್ಳೋಣ? ಅಸಲಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯಾವುದೇ ರಾಜಕೀಯ ಪಕ್ಷ ಆದರೂ ಒಂದೊಂದ್ಸಲ ಚುನಾವಣೆಗೆ ಹೋಗ್ಬೇಕಾದ್ರು ಅಥವಾ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನೋದಾದ್ರೆ ಪ್ರಮುಖವಾಗಿ ಅಸ್ತ್ರ ಅಂತ ಏನಾದರೂ ಬೇಕಲ್ಲ. ಅದಕ್ಕೆ ಹಲವಾರು ವಿಚಾರಗಳು ಸಿಗ್ತವೆ. ಒಂದ್ಸಲ ಧರ್ಮ ಇರ್ಬೋದು, ಮಗದೊಂದ್ಸತಿ ಜಾತಿ ಇರ್ಬೋದು, ಮಗದೊಂದ್ಸತಿ ವಕ್ಫ್ ಇರ್ಬೋದು, ಅಥವಾ ರೈತರೇ ಇರ್ಬೋದು. ಸೊ ಹಾಗಾಗಿ ಗೋವಿಂದರಾಜು ಅವರೇ, ರಾಜಕೀಯ ಪಕ್ಷಗಳ ಪಾನ್ ಆಗ್ಬಿಟ್ಟಿದೆ ರೈತರು ಅನ್ನೋದು. ನೋಡಿ ಮೇಡಮ್,
ಎಡಹಳ್ಳಿ ಅವರೇ ಹೇಳ್ತಾ ಇದ್ದಾರೆ ಒಂದು ದಾನವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ ಸೊ ಮಠಮಾನ್ಯಗಳಿಗೂ ಕೊಟ್ಟಿರ್ತಾರೆ. ಎಸ್ ಕರೆಕ್ಟ್. ಈಗ ಮಠಮಾನ್ಯಗಳಿಗೆಲ್ಲ ಒಂದು ಕಡೆ ಸರ್ವೆ ಮಾಡೋದಿಕ್ಕೋ ಇನ್ನೊಂದು ಅಭಿವೃದ್ಧಿ ಮಾಡೋದಿಕ್ಕೋ ಸರ್ಕಾರ ದುಡ್ಡೇನು ಕೊಡಲ್ಲ, ಭಕ್ತರು ದುಡ್ಡು ಕೊಡ್ತಾರೆ. ಹೌದು. ಅದೇ ಒಂದು ಸರ್ವೆ ಕಾರ್ಯಕ್ಕೆ ಹೋದ್ರೆ ಅದೇ ಮಠದಿಂದ ದುಡ್ಡು ಕಟ್ಟಿಸ್ಕೊಂಡೆ ಸರ್ವೆ ಕೆಲಸ ಇನ್ನೊಂದು ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ವಕ್ ಮಂಡಳಿಗೆ ಯಾವುದೇ ಒಂದು ಸರ್ವೆ ಕಾರ್ಯ ಆಗ್ಬೇಕು ಅಂದ್ರು ಸರ್ಕಾರಿ ದುಡ್ಡನ್ನ ವೆಚ್ಚ ಮಾಡ್ತಾರೆ. ಯಾಕೆ ಮಾಡ್ತಾರೆ ಹಾಗಾದ್ರೆ? ದಾನವಾಗಿ ಪಟ್ಟಿರ್ತಕ್ಕಂಥ ಒಂದು ವಕ್ ಮಂಡಳಿ ಒಂದ್ ನಿಮಿಷ ಸರ್ಕಾರನೇ ಸರ್ವೆ ಮಾಡ್ಬೇಕು ಅಲ್ಲ, ಒಂದ್ ನಿಮಿಷ ಯಾರ ಹಣದಲ್ಲಿ ಮಾಡ್ತಾರೆ ಒಂದು ಸರ್ವೆ ಕಾರ್ಯನು? ಒಂದ್ ನಿಮಿಷ ನಿಮ್ಮ ಜಮೀನ್ ಇದ್ರೆ ಸರ್ಕಾರ ಸರ್ ಒಂದ್ ನಿಮಿಷ ನೀವು ವಕ್ ಮಂಡಳಿಗೆ ಹೋದ್ರೆ ಸರ್ಕಾರನೇ ವೆಚ್ಚವನ್ನ ಬರ್ಸೋಂತ ಕೆಲಸ ಮಾಡ್ಬೇಕು. ಇದ್ಯಾವ ಕಾನೂನು? ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಇದೆಯಾ ಇದು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಲೆಟ್ ಮಿ ಕಂಪ್ಲೀಟ್. ಇವತ್ತು ವಾಪಸ್ ತಗೊಂಡ್ರು ಒಂದು ದೇವಸ್ಥಾನ ಏನಾನ ಇದಿದ್ರೆ ಅದನ್ನ ಸರ್ಕಾರ ತೆಕ್ಕೆ ತಗೊಳ್ಳೋಂತ ಅವಕಾಶ ಇರ್ತಕ್ಕಂಥದ್ದು ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ. ಇವತ್ತು ಯಾವುದೇ ಒಂದು ವಕ್ ಮಂಡಳಿ ಸೇರಿದಂತ ಒಂದು ಸಮುದಾಯದ ಒಂದು ಇದರಲ್ಲಿ ದೇವಾಲಯದಲ್ಲಿ ಹೋಗ್ಬಿಟ್ಟು ಸರ್ಕಾರದ ಆಸ್ತಿಯಾಗಿ ಪರಿವರ್ತನೆ ಆಗುತ್ತಾ ಅದು? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಲ್ವಾ? ಒಂದ್ಸಲ ವಕ್ಫ್ ಅಂತ ಬಂದ್ಬಿಟ್ರೆ ಇದು ಮಠವೋ ಮಾನ್ಯವೋ ದೇವಾಲಯವೋ ಆಗ್ಬಿಟ್ರೆ ಆ ಟ್ರಿಬ್ಯುನಲ್ ಇಂದ ಹೆಂಗ ನಮ್ಮ ದೇವಾಲಯವನ್ನ ನಮ್ಮ ಜಿಲ್ಲಾಧಿಕಾರಿಗೆ ಇದು ಕಂಟ್ರೋಲ್ ಇರಲ್ಲ. ಇಲ್ಲ ಒಂದ್ ನಿಮಿಷ ಸರ್, ನೀವು ಇಲ್ಲ ನೋಡಿ ಸರ್, ಜಿಲ್ಲಾಧಿಕಾರಿಗೆ ನೋಟಿಸ್ ಕೊಡ್ತಿದ್ದಂಗೆ ಜಿಲ್ಲಾಧಿಕಾರಿ ಇದನ್ನ ಅಪೀಲ್ ಮಾಡ ಮೇಲ್ ಇದಕ್ಕೆ ಒಂದು ಕೋರ್ಟ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಹೋಗೋಂತ ಅವಕಾಶ ಮಾಡಿಟ್ಟಿಲ್ಲ. ಇದ್ಯಾರು ಮಾಡಿದ್ದು? ಎಲ್ಲಿದೆ ತೋರಿಸಿ. ಒನ್ಸ್ ಇಲ್ಲ ಒಂದ್ ನಿಮಿಷ ಎಕ್ಸಾಂಪಲ್ ಕ್ಲಾರಿಟಿ ಮಾಡಿ ನನಗೆ ಸರ್. ಈಗ ವಕ್ ಮಂಡಳಿಗೆ ನೇರವಾಗಿ ಪಾಣಿಗೆ ಎಂಟ್ರಿ ಕೊಡ್ತು. ಇದ್ರ ವಿರುದ್ಧವಾಗಿ ನಾವು ಯಾವ ಕೋರ್ಟಲ್ಲಿ ಹೋಗ್ಬಿಟ್ಟು ಆಕ್ಷೇಪಣೆ ಸಲ್ಲಿಸಬಹುದು ಅಂತ ನನಗೆ ಈ ರಾಜ್ಯದ ಜನತೆಗೆ ಒಂದು ಮಾಹಿತಿ ಕೊಡಿ. ಇದು ಗೊತ್ತಾಗಬೇಕು. ನಿಮ್ಮ ಹತ್ರ ಇದೆ ಅಲ್ಲ ಇದು ಯಾವುದು ಪ್ರಜಾವಾಣಿಯಲ್ಲಿ ಬಂದಿತ್ತಲ್ವಾ, ಅದರಲ್ಲಿ ನೋಡಿ ಯಾವಾಗ ಬಿಜೆಪಿಯವರು 2865 ಎಕರೆ ವಕ್ಫ್ ಆಸ್ತಿ ಇದೆ ಅಲ್ವಾ, ಅದಕ್ಕೆ ಏನ್ ಮಾಡಿದ್ರು ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಅದ್ರ ವಿರುದ್ಧ ಹಲವಾರು ರೈತರು ಕೋರ್ಟ್ ಹೋಗ್ತಾರೆ. ಕೋರ್ಟ್ ಇವಾಗ ಸ್ಟೇ ತಂದಿದ್ದಾರೆ. ಅದು ಅವಕಾಶ ಇಲ್ವಲ್ಲ ಅಲ್ಲಿ ಸರ್. ನೀವು ಮಾಡಿದಂತ ಕಾಂಗ್ರೆಸ್ನವರು 96 ಕೆಲಸ ಮಾಡಿ ಪ್ರಜಾವಾಣಿ ಪರಮೋಚ್ಚ ಅಧಿಕಾರ ವಕ್ ಮಂಡಳಿ ಇರ್ತಕ್ಕಂಥ ವಕ್ ಟ್ರಿಬ್ಯುನಲ್ ಕೂತ್ಕೊಂಡು ಕ್ಲಾರಿಫೈ ಮಾಡ್ತೀವಿ ಸರ್. ದಯವಿಟ್ಟು ನೀವು ಪತ್ರಿಕೆಯನ್ನು ಮಾಡಿ. ವಕ್ಫ್ ಅಂತ ಬಂತಪ್ಪ ಪಹಣಿಲಿ, ಈಗ ನಾನು ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಹಿಂಗೆ ಕಂಪ್ಲೇಂಟ್ ಕೊಡೋದು, ಎಗೇನ್ ಅಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಹೈಕೋರ್ಟಿಗೆ ಹೋಗಿ ಸುಪ್ರೀಂಗೆ ಹೋಗುತ್ತಾ ಅಥವಾ ಡೈರೆಕ್ಟ್ ಇಟ್ ವಿಲ್ ಗೋ ಟು ಟ್ರಿಬ್ಯುನಲ್? ಒಂದು ನಿಮಿಷ ಹೇಳ್ತೀನಿ ಕೇಳಿ. ಮೊದಲು ನೀವು ವಕ್ಫ್ ಮಂಡಳಿಗೆ ನಮ್ಮ ಇದನ್ನ ಸಲ್ಲಿಸ್ತೀನಿ ನಾನು. ಯಾವ್ದು ಸರ್ ಅದು? ಒಂದು ನಿಮಿಷ ನನಗೆ ಇದು ವಕ್ಫ್ ಮಂಡಳಿ ತಪ್ಪಾಗಿದೆ. ಯಾರ ಮೂಲಕ ಅದು ಕ್ಲಾರಿಟಿ ಕೊಡಿ. ಜಿಲ್ಲಾಧಿಕಾರಿ ಮೂಲಕ ಒಂದು, ಆಮೇಲೆ ವಕ್ಫ್ ಟ್ರಿಬ್ಯುನಲ್ ಅನ್ನೋದು ಏನು ಔಟ್ ಆಫ್ ದಿ ಕೋರ್ಟ್ ಇರ್ತಕ್ಕಂಥ ಟ್ರಿಬ್ಯುನಲ್. ಹೌದು ಹೇಳ್ತೀನಿ ಕೇಳಿ. ಹೈಕೋರ್ಟ್ ಅಲ್ಲಿ ಜಡ್ಜ್ಗಳು ನೇಮಿಸ್ತಾರೆ, ಅರ್ಥ ಆಯ್ತಾ? ಇವರೇ ಮುಸ್ಲಿಮರಲ್ಲ, ಹೈಕೋರ್ಟ್ ನೇರವಾಗಿ ಅಲ್ಲಿ ನ್ಯಾಯಾಧೀಶರುಗಳನ್ನ ಅಪಾಯಿಂಟ್ ಮಾಡ್ತಾರೆ. ಅವರು ಯಾವುದೇ ಡಿಸ್ಪ್ಯೂಟ್ ಬಂದ್ರೆ ಆ ಡಿಸ್ಪ್ಯೂಟ್ ಬಗ್ಗೆ ವಿಚಾರಣೆ ಮಾಡ್ತಾರೆ. ಅಲ್ಲಿ ಸಮಾಧಾನ ಆಗದಿದ್ರೆ ಹೈಕೋರ್ಟ್ಗೆ ಫೀಲ್ ಮಾಡಬಹುದು, ಅಲ್ಲಿ ಸಮಾಧಾನ ಆಗಿದ್ರೆ ಸುಪ್ರೀಂ ಕೋರ್ಟ್ ಹೋಗಬಹುದು. ಉದಾಹರಣೆಗಳನ್ನ ನೋಡಿ ಸರ್, ಆ ರೀತಿ ಕಾನೂನು ಏನು ಸರ್? ಈಗ ನಮ್ಮ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಈಗ ಸರ್ ಒಂದ್ ನಿಮಿಷ, ಎಲ್ಲರೂ ಕಾನೂನು ಇದೆ. ಜಮೀನು ಉದ್ದೇಶಪೂರ್ವಕವಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಎಲ್ಲಾ ಪಕ್ಷಗಳು ಏನ್ ಮಾಡ್ತಾರೆ, ಹೋಗಿ ಹೋರಾಟ ಮಾಡ್ತಾರೆ. ಪ್ರಶ್ನೆ ಇದೆ ಮೇಡಮ್. ಆದ್ರೆ ಇವತ್ತವರೆಗೂ ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ಡಿಸ್ಪ್ಯೂಟ್ ಇದ್ರೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಮೇಡಮ್, ಈಗ ಎಡಹಳ್ಳಿಯವ್ರ ಜಮೀನಲ್ಲಿ ನನ್ನ ಪಾಲುದಾರಿಕೆ ಇದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಒಂದು ಕ್ಲೈಮ್ ಅನ್ನ ಪಡೆಯಕ್ ಹೋದಾಗ ಇವರು ನನ್ನ ಹತ್ರ ಇವರು ನಾನು ಹೋಗ್ಬೇಕಾಗಿರೋದು ಕೋರ್ಟ್ಗೆ. ಕೋರ್ಟ್ಗೆ AC ಕೋರ್ಟ್ DC ಕೋರ್ಟ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಮನವಿಯನ್ನು ಸಲ್ಲಿಸುವಂಥದ್ದು, ನಮಗೆ ಸರಿಯಾದ ದಾಖಲೆಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಈ ವಕ್ಫ್ ಅಂತ ಆಸ್ತಿ ಅಂತ ಸಂದರ್ಭದಲ್ಲಿ ಅದು ಯಾಕೆ ಟ್ರಿಬ್ಯುನಲ್ಗೆ ಹೋಗ್ಬೇಕು? ಏನಂತ ಅವಶ್ಯಕತೆ? ಅಂತ ಕಾನೂನನ್ನು ತಂದಿದ್ದು ಕಾಂಗ್ರೆಸ್ನವ್ರು ಯಾಕೆ? ಇದು ನಮ್ಮ ಇರ್ತಕ್ಕಂಥ ಒಂದು ಬಿಜೆಪಿ ಸರ್ಕಾರ ಅರ್ಥ ಆಯ್ತಲ್ಲ? ನೋಟಿಸ್ ಹೊರಡಿಸುತ್ತೆ ಸರ್. ನೋಡಿ ಸರ್, ನಾವು ಕೋರ್ಟ್ ಅನ್ನೋದು ನಮಗೆ ಗೊತ್ತಾ ಸರ್? ಹೈಕೋರ್ಟ್ ಹೋಗ್ತಾರೆ, ಅರ್ಥ ಆಯ್ತಲ್ಲ? ಹೈಕೋರ್ಟ್ ಹೋಗ್ತಾರೆ ರೈತರೇ.
ಅಲ್ಲಿ ಹೋಗ್ಬಿಟ್ಟು ಸ್ಟೇ ತರ್ತಾರೆ. ಇವಾಗ ವಿಚಾರಣೆ ಮುಂದುವರೆದಿದೆ, ಸ್ಟೇಗಳು ತಂದಿದ್ದಾರೆ. ಯಾವಾಗಿದ್ದಾಗ ಸರ್ ಕೇಸ್? ಯಾವಾಗ? 2018. ಹೌದಾ? ಇಲ್ಲ ನೋಡಿ ಇನ್ನೂ ಮೇಡಮ್, ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ಏನಾಗಿದೆ ಅಂತ ಕೇಳಿ ಮೇಡಮ್. ಬಿಜೆಪಿ ಸರ್ಕಾರ ಇದ್ದಾಗ ಅರ್ಥ ಮಾಡ್ಕೊಳ್ಳಿ, ಒಂದು ನಿಮಿಷ. ನೋಟಿಸು ಇದು ನೋಡಿ ಮೇಡಮ್. ನೋಟಿಸು, ಆಮೇಲೆ ಎಷ್ಟು CM ಆಗಲಿ, ಅದು ಸಂಬಂಧಪಟ್ಟ ಸಚಿವರು ಯಾವುದೇ ಒಂದು ಆಂದೋಲನ ಮಾಡಿಲ್ಲ. 4720 ನೋಟಿಸ್ ಕೊಡ್ತಿದಂಗೆ ಆಗುತ್ತೆ. ಅದು ಹೇಗಾಗುತ್ತೆ? 4720 ಎಕರೆ ವಕ್ಫ್ ಆಸ್ತಿ ಅಂತ ಪಹಣಿಯಲ್ಲಿ ಬಂದಿದೆ. ಯಾವಾಗ? ಬಿಜೆಪಿ ಸರ್ಕಾರ ಇದ್ದಾಗ 11ನೇ ಕಾಲಮಲ್ಲಿ ಏಕಾಏಕಿ ಅಧಿಕಾರಿಗಳು ಏಕಾಏಕಿ ಎಂಟ್ರಿ ಕೊಡಕ್ಕೆ ಅವಕಾಶ ಇದೆ. ವಕ್ಫ್ ಬೋರ್ಡ್ ನೋಟಿಸ್ ಕೊಡ್ತಿದಂಗೆ ಆಟೋಮೆಟಿಕ್ ಎಂಟ್ರಿ ಆಗುತ್ತೆ. ಸರ್ಕಾರ ಇದ್ದಾಗ ಯಾಕೆ ಈ ಸ್ವಾಮೀಜಿಗಳು ಬಾಯ್ ಬಿಡ್ಲಿಲ್ಲ? ಯಾಕೆ ಆ ಸಂದರ್ಭದಲ್ಲಿ ಯತ್ನಾಳ್ ಬಾಯ್ ಬಿಡ್ಲಿಲ್ಲ? ಅನ್ನದಾತರು ಅವಾಗೂ ಇದ್ರು, ಇವಾಗೂ ಇದ್ರು. ಅನ್ನದಾತರಲ್ಲಿ ಮುಸ್ಲಿಂ ಅನ್ನದಾತರು, ಹಿಂದೂ ಅನ್ನದಾತರು ಬೇರೆ ಬೇರೆ ಇಲ್ಲ. ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ ಸರ್. ಅಂಬೇಡ್ಕರ್ ಅವ್ರು ಬರ್ದಿರೋ ಕಾನೂನಲ್ಲಿ ಈ ರೀತಿ ಕಾನೂನು ತನ್ನಿ ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಆದ್ರೆ ಕಾಂಗ್ರೆಸ್ಸಿನ ಓಲೈಕೆಗೋಸ್ಕರ ಈ ಕೆಲಸಗಳು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಸುಮ್ಮನಿದ್ರು, ಬಿಜೆಪಿಯವರು ಸುಮ್ಮನಿದ್ರು, ಈ ಸ್ವಾಮೀಜಿಗಳು ಸುಮ್ಮನೆ ಇದ್ರು. ಅವಾಗ ಸರ್ ನಿಮ್ ಜಮೀನ್ ಸಮಸ್ಯೆ ಆದ್ರೆ ನೀವು ಎಲ್ಲಿ ಹೋಗ್ತೀರಾ ಸರ್? ನಿಮ್ಮ ಜಮೀನ್ ಸಮಸ್ಯೆ ಆದ್ರೆ ನೀವು ಯಾವ ಕೋರ್ಟ್ ಹೋಗ್ತೀರಾ ಹೇಳಿ? ನಾವು ಕೆಳಗಡೆಯಿಂದ ಹೋಗೋದು. ಯಾವ ಕೋರ್ಟ್ ಹೇಳಿ ನೀವು? ಜಿಲ್ಲಾ ಕೋರ್ಟ್ಗೆ ನೀವು ವಕ್ಫ್ ಮಂಡಳಿ ವಿಚಾರ ಬಂದಾಗ ಜಿಲ್ಲಾ ಕೋರ್ಟ್ ಹೋಗಲ್ಲ. ಅದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಅದು ಕೋರ್ಟೇ ಸರ್. ಸರ್ ನೀವು ಕನ್ಸಿಡರ್ ಮಾಡ್ತಾರೆ. ನಮ್ಮ ಕೋರ್ಟ್ ಆದ್ರೆ ನೀವು ಜಿಲ್ಲಾ ಕೋರ್ಟ್ ಹೋಗ್ತೀರಾ, ಆ ಕೋರ್ಟ್ ಆದ್ರೆ ವಕ್ಫ್ ಮಂಡಳಿ ಯಾವ ನ್ಯಾಯ ಸರ್ ಇದು? ನೀವು ಹೇಳಿದಷ್ಟು ಸುಲಲಿತವಾಗಿದ್ರೆ ಈ ಮಟ್ಟಿಗಿನ ಹೋರಾಟದ ಅಗತ್ಯ ಇಲ್ಲ. ನನಗೊಂದು ಉದಾಹರಣೆ ಕೊಡಿ. ಈ ರೈತರು ಕೋರ್ಟಿಗೆ ಹೋಗಿ ಅಥವಾ ಟ್ರಿಬ್ಯುನಲ್ಗೆ ಹೋಗಿ ನ್ಯಾಯ ತಗೊಂಡು ಬಂದಿದ್ದಾರೆ. 2018ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಹೋದಾಗನೇ ಏನಾಗುತ್ತೆ, ಒಂದು ಆರ್ಡರ್ ಮಾಡುತ್ತೆ. ಏನಂತ ಆರ್ಡರ್ ಮಾಡುತ್ತೆ? ಆಮೇಲೆ ಯಾವುದೇ ಕಾನೂನುಗಳು ಬರಲಿ, ಅದು ಜನರಿಂದ ದಾನದಿಂದ ಬಂದಿರೋದು, ಅದಕ್ಕೆ ವಕ್ಫ್ ಆಸ್ತಿಗಳಿದಾವಲ್ಲ, ವಕ್ಫ್ ಆಸ್ತಿಗಳೇ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಅದಾದ್ಮೇಲೆ 2016ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ. ಏನ್ ಹೇಳ್ತಾರೆ? ವಕ್ಫ್ ಆಸ್ತಿಗಳನ್ನ ನಾವು ಸಂರಕ್ಷಿಸಬೇಕು ಅಂತ. ಇತ್ತೀಚೆಗೆ ಬೊಮ್ಮಾಯಿಯವರು CM ಆಗಿದ್ರು. ಅವಾಗ ಅವರು ವಕ್ಫ್ ವನದಲ್ಲಿ ಒಂದು ಭಾಷಣ ಮಾಡ್ತಾರೆ. ಯಾರಿಗೆ ಆರ್ಡರ್ ಮಾಡ್ತಾರೆ, ರೇ ಅಧಿಕಾರಿಗಳೇ ನೀವು ರಕ್ಷಿಸ್ತೀರಲ್ವಾ? ಒಂದ್ ನಿಮಿಷ ಇರಿ ಸರ್. ಆರ್ಡರ್ ಮಾಡ್ತಾರೆ. ಆದ್ರೆ ದೇವಸ್ಥಾನಗಳಿಗೆ ಸರ್ಕಾರ ಇನ್ನೂ ದುಡ್ಡು ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ ಧೋರಣೆಗಳನ್ನ ನಾವು ಒಪ್ಪೋದಿಲ್ಲ. ಇದು ನಮ್ಮ ಇರ್ತಕ್ಕಂಥ ಬೊಮ್ಮಾಯಿ ಅವರು ರಕ್ಷಣೆ ಮಾಡಕ್ ಹೇಳಿದ್ದಾರೆ. ನಿಮ್ಮ ಕಾಂಪೌಂಡ್ ಹಾಕಕ್ಕೆ ಸರ್ಕಾರ ದುಡ್ಡು ಕೊಡ್ತೀರಾ? ದೇವಸ್ಥಾನ ಕಾಂಪೌಂಡ್ ಹಾಕಿ ನೀವು ಸರ್ಕಾರ ದುಡ್ಡು ಕೊಡೋದಿಲ್ವಲ್ಲ ಮಠಮಾನ್ಯಗಳಿಗೆ? ಹಲವಾರು ವರ್ಷಗಳಿಂದ ಉಳುಮೆ ಮಾಡಿ ಉಳುಮೆ ಮಾಡಿ ಊಟ ತಿಂತಿರ್ತಾರೆ. ಇಮಿಡಿಯೇಟ್ ಆ ಪಹಣಿಲಿ ವಕ್ಫ್ ಬಂದಾಗ ಆತಂಕ ಆಗಿರುತ್ತೆ, ಆಘಾತ ಆಗಿರುತ್ತೆ. ಮುಸಲ್ಮಾನ್ ರೈತರಿಗಿರ್ಬೋದು ಅಥವಾ ಬೇರೆ ಸಮುದಾಯದ ರೈತರಿಗೂ ಇರ್ಬೋದು. ಈಗ ನ್ಯಾಯ ಸಿಗಬೇಕು ಅನ್ನೋದಾದರೆ ವಕ್ಫ್ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ನಮಗೆ ಬೇಡ ಅನ್ನುವಂಥ ಭಾವನೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಹೋಗ್ತೀವಿ, ಅಥವಾ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ಬೇಕಾ ಹೋಗ್ತೀವಿ. ಇದು ಯಾವುದು ವಕ್ಫ್ ಮಂಡಳಿ ಅಂತ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಮೇಡಮ್, ವಕ್ಫ್ ಮಂಡಳಿ ಬಂದು ವಕ್ಫ್ ಬೋರ್ಡ್ ಅವ್ರು ಮಾಡ್ಕೊಂಡಿಲ್ಲ ಮೇಡಮ್, ಅದು ಸರ್ಕಾರಗಳು ತಾನೇ ಮಾಡಿರೋದು. ಇವಾಗ ಸರ್ಕಾರನೇ ಮಾಡಿಬಿಟ್ಟು ಇವ್ರು ಇರೋ 5 ವರ್ಷ ಸರ್ಕಾರ ನಡೆಸೋ ಟೈಮಲ್ಲಿ ಇವರೇ ಪಾಣಿಗಳಲ್ಲಿ ಆ್ಯಡ್ ಮಾಡ್ಕೊಂಡು ಇವಾಗ ಸುಮ್ಮನೆ ರೋಡಿಗೆ ಬಂದು ನಾಟಕ ಮಾಡ್ತಾ ಇದ್ರೆ ಬಿಜೆಪಿ ಅವರು. ಜನ ನೋಡಿ ಸ್ವಾಮಿ, ನೋಡಿ ನೀವು ಅವಾಗಲೇ ಹೇಳ್ತಾ ಇದ್ರಿ ವಕ್ಫ್ ಬೋರ್ಡ್ಗೆ ಕಾಂಪೌಂಡ್ಗಳು ಹಾಕಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ. ವಕ್ಫ್ ಬೋರ್ಡ್ಗೆ ಇಲ್ಲಿ ಕೇಳಿಲಿ, ವಕ್ಫ್ ಬೋರ್ಡ್ಗೆ ನೀವು ಕಾಂಪೌಂಡ್ ಹಾಕಕ್ಕೆ ದುಡ್ಡು ಬೇಕಾಗಿಲ್ಲ. ಅವ್ರ ಹತ್ರ ಇರೋ ಆಸ್ತಿಗಳು ನೀವು ಹೇಳ್ದಿಲ್ಲ ಅವಾಗಲೇ 1,000 ಕೋಟಿ ಕಂಪನ್ಸೇಷನ್ ಕೊಡಿ ಅಂತ. ಅವಾಗ ಕೊಡಿ ವಕ್ಫ್ ಅಂತ ಸುಮ್ಮನೆ ನಾಟಕ, ಕ್ಯಾಮ್ರಾ ಮುಂದೆ ಬಂದು ನಾಟಕ ಮಾಡ್ತಾರೆ. ಮೇಡಮ್, ವಕ್ಫ್ ಬೋರ್ಡ್ ಈ ಇಶ್ಯೂನೇ ಬರ್ತಾ ಇರಲಿಲ್ಲ. ಏನ್ ಗೊತ್ತಾ, ಯಾವಾಗ ಮುಖೇಶ್ ಅಂಬಾನಿ ಮನೆ ವಕ್ಫ್ ಬೋರ್ಡ್ ಅಂತ ಹೇಳಿದ್ರು ಬಿಜೆಪಿ ಅವ್ರು ಸಹಿಸಕ್ಕಾಗಿಲ್ಲ. ಅದು ಒಂದೇ, ಬೇರೆ ಏನೂ ಇಲ್ಲ. ಇವಾಗ ಏನಕ್ಕಂದ್ರೆ ಅಲ್ಲಿಂದಾನೇ ಜಾಸ್ತಿ ಫಂಡ್ ಬರೋದು. ಬಿಜೆಪಿಗೆ ಬರೋದು ಫಂಡ್ ಎಲ್ಲಿಂದ ಅಂದ್ರೆ ಅಂಬಾನಿ ಕಡೆಯಿಂದಾನೆ. ಅವನ್ ಮನೆನೇ ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ರಲ್ಲ, ಆವಾಗ ಮೋದಿ ಅವರಿಗೆ ಇವಾಗ ವಕ್ಫ್ ಬಿಟ್ರೆ ಎಲ್ಲ ಏನ್ ದಾನ ಮಾಡ್ತಾ ಇದ್ದಾರೆ? ಅದಾನಿ ಅಂಬಾನಿ ದೇಶ ಲೂಟಿ ಮಾಡ್ತಾ ಇರೋದು. ಅದಾನಿ ಅಂಬಾನಿ ದೇಶ ಲೂಟಿ ಮಾಡಿ ಬಿಜೆಪಿ ಕೊಡ್ತಾ ಇರೋದು. ಲೂಟಿಕೋರರ ಜೊತೆ ಬಿಜೆಪಿ ನಿಂತ್ಕೊಂಡಿರೋದು. ಇವತ್ತು ಅದಾನಿ ಅಂಬಾನಿ ದೇಶದ ಪರವಾಗಿ ಮಾತಾಡ್ತೀರಾ? ಅದಾನಿ ಅಂಬಾನಿ ಭಾರತೀಯ ಓಕೆ ದರ್ಶನ್ ಅವರೇ, ನಾನು ಆಗಲೇ ಇರ್ಷಾದ್ ಅವರಿಗೆ ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಬರಲಿಲ್ಲ.
ಹಲವಾರು ವರ್ಷಗಳಿಂದ ನಾನು ಭೂಮಿ ಉಳುಮೆ ಮಾಡ್ಕೊಂಬರ್ತೀನಿ, ಅನ್ನ ತಿಂತಾ ಇದ್ದೀನಿ. ಇವಾಗ ಇನ್ನೊಂದು ಪಹಣಿಲಿ ವಕ್ಫ್ ಅಂತ ಬಂದ್ಬಿಟ್ಟಿದೆ. ಹೋಗ್ಬಿಟ್ಟು ವಕ್ಫ್ ಮಂಡಳಿ ಹತ್ರ ಕೇಳ್ಕೊಂಡು ನಿಂತ್ಕೋಬೇಕಾ? ಈ ಪರಿಸ್ಥಿತಿ ಯಾಕಪ್ಪ? ಬೇಕಾದ್ರೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಈ ಭಾವನೆ ಇದೆ. ಈ ಭಾವನೆ ಬರೋಕ್ಕೆ ಕಾರಣ ಏನು ಅಂತ ಅಫ್ಕೋರ್ಸ್ ಈಗ ಶಶಿಕಾಂತ್ ಅವರು, ಇರ್ಷಾದ್ ಅವರು ಹೇಳಿದ್ದು ಸರ್ಕಾರದೊಂದು ಟ್ರಿಬ್ಯುನಲ್ಲೇ ಅಥವಾ ಸಂವಿಧಾನದ ಒಂದು ಅಂಗವೇ ಟ್ರಿಬ್ಯುನಲ್ ಆದರೂ ಕೂಡ ದಟ್ ಈಸ್ ವಾಟ್ ನಾನು ಯಾಕೆ ಹೋಗ್ಬೇಕು ಅನ್ನೋದಕ್ಕೊಂದು ಭಾವನೆ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಬರ್ದಿರ ಸಂವಿಧಾನದ ಕೆಳಗಡೆ ತಗೊಂಬನ್ನಿ ಅದನ್ನು ಯಾಕೆ ಮೇಡಮ್? ಈ ತರ ಟ್ರಿಬ್ಯುನಲ್ಗಳು ಕಾವೇರಿ ವಿಚಾರದಲ್ಲೂ ಇದೆ, ಇದ್ರಲ್ಲೂ ಇದೆ, ಅನೇಕ ವಿಚಾರದಲ್ಲಿ. ನನ್ನ ಸಂತ ಏನ್ ಗೊತ್ತಾ, ಕಾವೇರಿ ವಿಷಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ಕರ್ನಾಟಕದವ್ರು ತಲತಲಾಂತರದಿಂದ ಕಾಯ್ತಾನೆ ಇದ್ದಾರೆ, ನ್ಯಾಯ ಸಿಕ್ಕಿಲ್ಲ. ಈಗ ವಕ್ಫ್ ವಿಚಾರಕ್ಕೆ ಹೋಗಿ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋದ್ರೆ ರೈತರ ಪರಿಸ್ಥಿತಿ ಹಂಗಾಗಬಾರದು. ಹಂಗಾಗಿ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಮೇಡಮ್. 1,12,000 ಎಕರೆ ಕರ್ನಾಟಕದಲ್ಲಿ ಅವರು ದಾನದಿಂದ ಬಂದಿರತಕ್ಕಂಥ ಜಮೀನು. ಒಂದು ನಿಮಿಷ ಸರ್. ಅಷ್ಟು ಭೂಮಿನಲ್ಲಿ ಸುಮಾರು 91,000 ಎಕರೆ ಆಸ್ತಿ ಇವತ್ತು ರೈತರಿಗೆ ಉಳುವವನೇ ಹೊಲದೊಡೆಯದಲ್ಲಿ ಬಂದಿದೆ. ಅದರಲ್ಲಿ ಅತಿ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥದ್ದು ನಾವು ಭಾಳ ಹೆಮ್ಮೆ ಪಡಬೇಕು, ನಮ್ಮ ಹಿಂದೂ ಸಮುದಾಯದವ್ರಿಗೆ ಬಂದಿದ್ದಾರೆ. ಅವರೇನು ಅದು ಕೋರ್ಟಿಗೆ ಹೋಗಿಲ್ಲ. ಇವತ್ತು ಅವರಲ್ಲಿ ಉಳಿದಿರೋದು 23,860 ಎಕರೆ ವಫಲ್ಲಿ ಕರ್ನಾಟಕದಲ್ಲಿ. ಇವತ್ತು ಏನು ರೈತರ ಏನು ಪಾಣಿಯಲ್ಲಿ ವಫ್ ಹೆಸರಿದೆ ಅನ್ನುವಂಥ ಒಂದು ಸಿಂಪಲ್ ಪ್ರಶ್ನೆ ನಿಮಗೆ. ಒಂದು ನನ್ನ ತಾತನೋ, ಒಂದು ನಿಮಿಷ, ನಮ್ಮ ತಾತನೋ ನಮ್ಮ ಮುತ್ತಾತನೋ ಆವತ್ತು ನನಗೆ ಭೂಮಿ ಬಂದಾಗ ನನ್ನ ಹೆಸರಿಗೆ ಪಾಣಿನೋ ಖಾತೆನೋ ಮಾಡ್ಕೊಳ್ಳಲಿಲ್ಲ ಅಂದ ಸಂದರ್ಭದಲ್ಲಿ ಏನೋ ನಡೀತದೆ, ಕೊಟ್ಟಿದ್ದಾರೆ, ಅವ್ವ ತಾಯಿ ಇಂದ್ರವ್ವ ಕೊಟ್ಟಿದ್ದಾರೆ, ನಾನು ಉಳ್ಕೊಂಡು ಹೋಗ್ತೀನಿ, ಬಿತ್ಕೊಂಡು ಹೋಗ್ತೀನಿ. ಒಂದು ನಿಮಿಷ ಮಧ್ಯೆ ಮಾತಾಡಿ ಪ್ಲೀಸ್. ಜನಗಳಿಗೆ ಅರ್ಥ ಮಾಡಿಸುವಂತ ಕೆಲಸ ಹೇಳ್ತಾ ಇದ್ದೀನಿ, ಸುಮ್ಮನೆ ಪ್ಲೀಸ್. ಜನಗಳಿಗೆ ಅರ್ಥ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ತಾತಗೂ ಸಿಕ್ಕಿದೆ, ನಿಮ್ಮ ಅಜ್ಜಿಗೂ ಸಿಕ್ಕಿದೆ, ಬಂದೇನೋ ಬೂಟಾಟ್ಗೆ ಬಿಜೆಪಿ ಮಾತಾಡಕ್ ಹೋಗ್ಬಿಡಿ. ಆ ಭೂಮಿಗೆ ನೀವು ಉಳ್ತಾ ಇದ್ದೀರಾ. ಅವತ್ತು ಅವರ ಏನೋ ಪೇಪರ್ಗಳಲ್ಲಿ ಏನು ಮಾಡಲಿಲ್ಲ ಮತ್ತಿನ್ನೊಂದು ಆಗಿ ಇವತ್ತು ಬಿಜೆಪಿನಲ್ಲಿ ಇದ್ದಾಗಲೂ 1735 ನೋಟಿಸ್ ಕೊಟ್ಟಿರೋದು ನಿಜ. ಅದನ್ನು ಒಪ್ಕೊಳಕ್ ಅವ್ರು ರೆಡಿ ಇಲ್ಲ. ಇವತ್ತು 124 ಆಯ್ತು. ಬೊಮ್ಮಾಯರಿದ್ದಾಗಲೂ 217 ನೋಟಿಸ್ಗಳು ಕೊಟ್ಟಿರೋದು ನಿಜ. ಸತ್ಯ ಮಾತಾಡೋದನ್ನ ತಪ್ಸೋದಕ್ಕೆ ಹೋಗ್ಬೇಡಿ. ನಾನು ಸುಮ್ಮನೆ ಕೂತ್ಕೊಳ್ತೀನಿ, ಆಮೇಲೆ ಮಾತಾಡೋಕ್ಕೂ ತೊಂದರೆ ಕೊಡ್ಬೇಡಿ. ಆ ಒಂದು ವಿಚಾರಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಮುಖ್ಯಮಂತ್ರಿಗಳೇ ಆದೇಶವನ್ನ ಹೊರಡಿಸಿದ್ದಾರೆ. ನೀವು DC ಕಚೇರಿಗೆ ಹೋಗಿ ನಿಮ್ದನ್ನ ಸರಿ ಮಾಡಿಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಸ್ವಲ್ಪ ಇಟ್ಕೊಂಡು ಮಾತಾಡಿ. ನಿಮ್ಮ ಹುಚ್ಚಾಟಿ ನಾಯಕರು ಸಮೇತ ಈ ರಾಜ್ಯದಲ್ಲಿ ಅದೇ ಮಾಡ್ತಾ ಇರೋದು. ನೀವು ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡು ನೀವು ನಮ್ಮ ನಾಯಕರಿಗೇನು ಕಮ್ಮಿ ಇಲ್ಲ, ಅವರ ಮಾನಸಿಕ ಅಸ್ವಸ್ಥರು, ಅಲ್ಲಿಂದ ನಾನು ಅದೇ ಹಾಸ್ಪಿಟಲ್ ಬಂದಿದ್ದೀನಿ ಅಂತ ತೋರ್ಸೋ ಕೆಲಸ ಮಾಡ್ತಾ ಇದ್ದೀರಾ. ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಕೇಳಿ, ಡೆಕೋರಮ್ ಇಟ್ಕೊಳ್ಳಿ. ಅವ್ರು ಮಾತಾಡಿದ್ರು ಬಾಯಿ ಹಾಕ್ತೀರಾ, ಇವ್ರು ಮಾತಾಡಿದ್ರು ಬಾಯಿ ಹಾಕ್ತೀರಾ. ಯಾವ್ದು ಸಂಸ್ಕೃತಿ ಕೇಳಿ ಮೇಡಮ್. ಜನರಿಗೆ ಏನು ತೊಂದರೆ ಆಗಲ್ಲ ಹೋಗ್ಬೋದು ಮೇಡಮ್. ಎಲ್ಲದೂ ಸಾರ್ಟ್ ಔಟ್ ಆಗಿದೆ, ಎಲ್ಲದೂ ಸರಿಯಾಗಿದೆ. ಎಲ್ಲಿ ಇವರ ಏನು ನಾಯಕತ್ವದ ವಿಚಾರಕ್ಕೆ ಇವತ್ತು ಯಡಿಯೂರಪ್ಪನವ್ರ ಹೇಳಿಕೆ ಏನು ಅಂತಾನು ಕೇಳಿದಿರಿ. ಇವತ್ತು 3 ಗಂಟೆಗೆ ಯತ್ನಾಳ್ ಅವ್ರ ಹೇಳಿಕೆ ಏನು ಅಂತಾನು ಕೇಳಿದಿರಿ. ಅವ್ರ ಬಾಯಿಲೂ ರೈತರು ಬರಲಿಲ್ಲ, ಯತ್ನಾಳ್ ಬಾಯಿಲೂ ರೈತರು ಬರಲಿಲ್ಲ. ಅವರಿಬ್ಬರ ಬಾಯಿಲಿ, ಇವ್ರ ಬಾಯಿಲಿ ಬಂದಿದ್ದು ವಿಜೇಂದ್ರ, ಅವ್ರ ಬಾಯಿಲಿ ಬಂದಿದ್ದು ಯತ್ನಾಳ್. ಇವರ ಒಂದು ರಿಯಾಲಿಟಿ ಗೊತ್ತಾಗಿದ್ದು ಇಷ್ಟೇ. ಒಟ್ಟಾರೆಯಾಗಿ ಈ ರಾಜ್ಯದ ಜನರು ಇವರು ಆಳ್ವಿಕೆನಲ್ಲಿ ಇದ್ದಾಗಲೂ ಸಮೇತ ಹಲಾಲು, ಹಿಜಾಬು, ಜಟ್ಕಾ ನಮ್ಮ ಕರ್ನಾಟಕಕ್ಕೆ ಬರಬೇಕಾದಂತ ಇನ್ವೆಸ್ಟ್ಮೆಂಟ್ ಬರ್ದಂಗಾಯ್ತು. ಇನ್ನ ಗಲಾಟೆಗಳು, ಶರೀಫಾ, ಶರಾತು, ಹರ್ಷ, ನೆಟ್ಟಾರು. ಇವತ್ತು ವಿರೋಧ ಪಕ್ಷದಲ್ಲಿದ್ರು ನೀಟಾಗಿರ್ತಾರೆ ಅಂದ್ರೆ ವಿರೋಧ ಪಕ್ಷದವರು ಕಚ್ಚಾಡ್ಕೊಂಡು ಇವರ ಬಿಜೆಪಿ ಬೀದಿ ರಂಪಾಟ ಆಗಿದೆ. ನಾಯಕನಿಲ್ಲದ ನೌಕೆ ಬಿಜೆಪಿ, ನಾಯಕನಿಲ್ಲದ ನೌಕೆ ಆಗಿದೆ. ಒಳ್ಳೆ ಕಂಪ್ನಿ ಬರ್ತಾ ಇಲ್ಲ, ಒಳ್ಳೆ ಇದು
46,000 ಕೋಟಿ ರೂಪಾಯಿ ಬಂದೈತೆ ಹೇಳ್ರಿ. ಇಡೀ ದೇಶದ ಜನ ನೋಡ್ತಾರೆ. ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಆ ರೈತರೇ ಇರಲಿ ಅಥವಾ ಮಹಿಳೆ ಇರಲಿ ಅಥವಾ ಮುಸಲ್ಮಾನ್ ಸಮುದಾಯದವರೇ ಇರಲಿ ಅಥವಾ ಹಿಂದೂಗಳೇ ಇರಲಿ, ಜನಸಾಮಾನ್ಯರು ಅಂತ ಯಾರಿರ್ತಾರೆ ನೋಡಿ, ಅವರೆಲ್ಲರೂ ಕೂಡ ಈ ರಾಜಕೀಯ ಪಕ್ಷಗಳು ನಾಯಕರ ದಾಳಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೀಸ್ತಾ ಇರ್ತಾರೆ. ಹಾಗಾಗಿ ಆ ಪ್ರಜ್ಞಾವಂತಿಕೆ ಇಲ್ಲ ಅಂತ ಹೇಳಿದ್ರೆ ಹುರಿದು ತಿಂದುಬಿಡುತ್ತೆ. ಸಂವಿಧಾನ ಅಂಗೀಕಾರವಾಗಿ 75 ವರ್ಷ ಆಗಿರುವಂಥ ಈ ಸಂದರ್ಭದಲ್ಲಿ ಮತ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ದರ್ಶನ್ ಅವರೇ, ನನಗಿಲ್ಲಿ 2 ವಿಚಾರ ಕ್ಲಾರಿಟಿ ಕೊಡಿ. ಜಮೀರ್ ಅಹಮದ್ ಖಾನ್ ಅವರು ಚುನಾವಣಾ ಪೂರ್ವದಲ್ಲಿ ಇದೇ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಕಾಲಾ ಕುಮಾರಸ್ವಾಮಿ ಖಾನ್ದಾನನ್ನು ಖರೀದಿ ಮಾಡ್ತೀನಿ ಅಂಥೇಳಿ ನಾಲ್ಗೆ ಹರಿಬಿಟ್ಟಾಗ ಅಫ್ಕೋರ್ಸ್ ಕಾಂಗ್ರೆಸ್ನವ್ರು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು. ಆದರೂ ಅಂಥ ಒಂದು ಲಿಬರ್ಟಿ ಅಟ್ ದ ಸೇಮ್ ಟೈಮ್ ಅದು ನಿಮಗೆ ಆಕ್ಷೇಪ ಅಂತ ಅನ್ಸೋದಿಲ್ಲ. ಇಲ್ಲಿ ಸ್ವಾಮೀಜಿಯೊಬ್ಬರು ಮಾತಾಡುವಾಗ ಆಕ್ಷೇಪ ಅನ್ಸುತ್ತಲ್ಲ, ಇದು ಯಾಕೆ? ಒಂದು ಎರಡನೇದು ಆ ಮತದಾನ ಮಾಡುವ ಹಕ್ಕನ್ನು ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ನಿಮಗೆ ಸಿಂಪಲ್ ಕ್ವಶನ್, ಸ್ವಾಮೀಜಿಯವ್ರು ಹೇಳಿದ್ದು ಸರಿನೋ ತಪ್ಪು ಮೇಡಮ್? ಅದು ನಂದು ನಿರ್ಲಿಪ್ತ, ನಾನಿಲ್ಲಿ ಕಮೆಂಟ್ ಮಾಡಂಗಿಲ್ಲ. ನೀವು ಸಿಟಿಸನ್ ಆಫ್ ಇಂಡಿಯಾ, ಈ ದೇಶದಲ್ಲಿ ಮತದಾನ ಈ ಕ್ಷಣಕ್ಕೆ ಜರ್ನಲಿಸ್ಟ್. ಎಸ್, ಮತದಾನ ಮಾಡುವಂಥದ್ದು ಪವಿತ್ರವಾದಂಥ ಹಕ್ಕು. ಸ್ವಾಮೀಜಿಯವರಿಗೆ ಒಂದು ಚಿಕ್ಕದಾಗಿ ಉದಾಹರಣೆ ಸಮೇತ ತಿಳಿ ಹೇಳ ಬಯಸ್ತೀನಿ ಮೇಡಮ್. ಇವರು ಪಾಕಿಸ್ತಾನದಲ್ಲಿ ಅಲ್ಲಿ ವೋಟಿಂಗ್ ಪವರ್ ಇಲ್ಲ ಅಂತಂದರು. ಪಾಕಿಸ್ತಾನದಲ್ಲಿ ಸುನೀತಾ ಅಂಥೇಳಿ ಸಂಸದರಿದ್ದಾರೆ, ಮನೀಶ್ ಅಂತ ಹೇಳ್ಬಿಟ್ಟು ಸಂಸದರಿದ್ದಾರೆ, ಜೂಹಿ ಬಾಯಿ ಅಂತ, ರಮೇಶ್ ಕುಮಾರ್ ಅಂತೇಳಿ, ರೂಪ್ ಚಂದ್ ಅಂತ ಹೇಳ್ಬಿಟ್ಟು, ಇವರೆಲ್ಲ ನಮ್ಮ ಹಿಂದೂ ಸಮುದಾಯದ, ರಾಧಾ ಬಾಯಿ ಅಂತ ಹೇಳ್ಬಿಟ್ಟು, ನೀಲಂ ಅಂತ ಹೇಳ್ಬಿಟ್ಟು, ಇವರೆಲ್ಲ ಹಿಂದೂ ಸಮುದಾಯದವರು ಸಂಸದರಲ್ಲಿ ಇದ್ದಾರೆ. ಅಲ್ಲಿ ವೋಟಿಂಗು ಪವರ್ ಇದೆ, ಸಂಸದರಾಗೋದಕ್ಕೂ ಒಂದು ಅವಕಾಶ ಇದೆ. ಎಸ್, ಜೊತೆಗೆ ಮೇಡಮ್, ನಮ್ಮ ಭಾರತದಿಂದ ವೋಟಿನ ಎಷ್ಟು ಪಾವಿತ್ರತೆ ಇದೆ ಅಂದರೆ, ಫ್ರೆಂಚಿಗೆ ವೋಟ್ ಹೋಗೋದು ಅದು ಹಡಗಿನ ಮೂಲಕ ಹೋಗೋದಂತೆ. 30 ದಿನ ಕೌಂಟಿಂಗು. ಈ ವೋಟು ಪಾಂಡಿಚೇರಿನಲ್ಲಿ, ಪುದುಚೇರಿನಲ್ಲಿ ಅವ್ರ ವೋಟು ಹಡಗಲ್ಲಿ ಹೋಗಿ ಅದಾದ್ಮೇಲೆ ಕೌಂಟಿಂಗ್ ಆಗ್ತಾ ಇತ್ತಂತೆ. ಅಂತ ವೋಟಿಂಗ್ ಇತಿಹಾಸ ಇರ್ತಕ್ಕಂಥದ್ದು. ಹೌದು, ಖಂಡಿತವಾಗ್ಲೂ ಈ ರೀತಿ ಅನಾವಶ್ಯಕವಾದಂಥ ಹೇಳಿಕೆಗಳನ್ನ ನೀವು, ನಮ್ದು ಗುರು ಪರಂಪರೆಯಿಂದ ಬಂದಿರತಕ್ಕಂಥದ್ದು. ನಮ್ಮ ಸಂವಿಧಾನ ಬರೋದಕ್ಕೂ ಮೊದಲು ಸ್ವಾಮೀಜಿಯವರಿಗೆ ಗೊತ್ತಿಲ್ಲ ಅಂತ ಅಥವಾ ಗೊತ್ತಿದೆಯೇ ಅಂತಲೂ ಅನ್ಕೊಳ್ತೀನಿ, ಯಾವೊಂದು ಮನುಸ್ಮೃತಿ ಹೇರಿಕೆ ಆಗಿತ್ತು, ಅವನ ಕಾಯಕದ ಮೇಲೆ ಅವನ ಜಾತಿಯನ್ನ ಒಡೆಯುವಂತ ವಿಚಾರಗಳಾಗಿತ್ತು, ತಾರತಮ್ಯಗಳಾಗಿತ್ತು, ಹೆಣ್ಣನ್ನ ಯಾವ ರೀತಿ ನೋಡ್ತಾ ಇದ್ರು, ಸತಿಸಾಗಮನ ಪದ್ಧತಿ ಹೇಗಿತ್ತು, ಶಿಕ್ಷಣದಿಂದ ಹೇಗೆ ವಂಚಿತರಾಗಿದ್ರು. ಬಾಬಾ ಸಾಹೇಬ್ರು ಅದೊಂದು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಭೀಮರಾವ್ ಸೀರಿಯಲ್ ಇದೆಯಲ್ಲ, ಅದೇ ಸಾಕು. ಈಗಲೂ ಹಂಗೆ ಪರಿಸ್ಥಿತಿ ಇದೆಯಾ? ಸತಿಸಹಗಮನ ಇದೆಯಾ? ಸತಿಸಾಗಮನ ಇಲ್ಲ, ರಾಜಾರಾಮ್ ಮೋಹನ್ ರಾಯ್. ಆದರೆ ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ಇವತ್ತು ನಾನು ಹೇಳೋದಕ್ಕೆ ಹೋಗಲ್ಲ. ಒಬ್ಬ ಮಹಾನ್ ನಾಯಕರಿಗೆ ದೇವಸ್ಥಾನದಲ್ಲಿ ಹಾರ ಹಾಕಿಲ್ಲ, ನಾನು ಪಳೆಯುಳಿಕೆದು ಹೇಳ್ತಾ ಇಲ್ಲ. 2018 ಯಾವ ದೇವಸ್ಥಾನ ಅಂತಾನೆ ಹೇಳಕ್ ಹೋಗಲ್ಲ, ನನ್ ಕಾಂಟ್ರವರ್ಸಿ ಅವಶ್ಯಕತೆ ಇಲ್ಲ. ಮುರ್ಮು ಅವರು ಪೂಜೆಗೆ ಬಿಟ್ಟಿಲ್ಲ, ಸಂಸತ್ನ ಪೂಜೆಗೆ ರಾಮನಾಥ್ ಕೋವಿಂದ್ ಅವರು ಬಿಟ್ಟಿಲ್ಲ. ಈ ವ್ಯವಸ್ಥೆ RSS ಸಂಘ ಪರಿವಾರದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಾವು ಬಸವಣ್ಣನ ನಾಡಿನವರಾಗಿ ನಾವೆಲ್ಲರೂ ಒಂದೇ, ಅವನಮ್ಮವ ಅವನಮ್ಮವ ಅನ್ನಬೇಕಾದವರು, ಅವನಮ್ಮವನಲ್ಲ ಅಂತ ಹೇಳುವಂತ ಸಂಸ್ಕೃತಿಯನ್ನ ಸ್ವಾಮೀಜಿ ಅವರು ಯಾಕೆ ಇಟ್ಕೊಂಡ್ರು ಅಂತ ಗೊತ್ತಾಗಲಿಲ್ಲ. ಅದು ಉಡುಪಿ ಮಠದ ಪೇಜಾವರ ಶ್ರೀಗಳಾಗಿರ್ಲಿ ಅಥವಾ ಚಂದ್ರಶೇಖರ ಸ್ವಾಮೀಜಿಗಳಾಗಿರ್ಲಿ, ಈ ದೇಶದಲ್ಲೇ ಹುಟ್ಟಿದೀವಿ. ನೀವು ಒಪ್ಪುವಂತ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಶರಣರ ನಾಡಿನ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳಿ. ಆ ರೀತಿ ನಮ್ಮ ಭಾರತೀಯರನ್ನ ಕಾಣಿ ಅಂತ ಹೇಳ್ಬಹುದು. ಕಾಂಗ್ರೆಸ್ನವರು 21 ಪ್ರಕರಣ ಬಯಲಿಗೆ ಎಳಿತೀವಿ ಅಂತ ಹೇಳ್ತಾ ಇದ್ರು. 22ನೇದು ಆಗ್ಲಿ ಕ್ರಮ ತಗೊಳ್ಳೋ ಅವಕಾಶ ಇದೆ, ತಗೋತಾರೆ ಅಂತ ಅನ್ಸುತ್ತಾ? ಅಥವಾ ರಾಜಕೀಯ ಬೇಳೆ ಅವರು ಬೇಯಿಸ್ಕೊತಾರ? ಯಾರ ಮೇಲೇನು ಕ್ರಮ ತಗೊಳ್ಳಲ್ಲ ಮೇಡಮ್, ಇದೆಲ್ಲ ರಾಜಕೀಯನೇ. ಶಶಿಕಾಂತ್ ಅವರು ಏನ್ ಹೇಳಕ್ ಬಯಸ್ತೀರಿ? ಲಾಸ್ಟ್ ರಿಯಾಕ್ಷನ್. ಇಲ್ಲ, ಸ್ವಾಮೀಜಿ ಅವರ ಹೇಳಿಕೆಯನ್ನು ಸೀರಿಯಸ್ ಆಗಿ ತಗೊಳ್ಳುವ ಅಗತ್ಯ ಇಲ್ಲ. ಸ್ವಾಮೀಜಿಯವರು ತಮ್ಮ ಮಾಲೀಕರ ಪರವಾಗಿ ಮಾತಾಡಿದ್ದಾರೆ. ಆ ಒಂದು ಮಠದ ಮಾಲೀಕರು, ಸ್ವಾಮೀಜಿಗೂ ಮಾಲೀಕರು ಅಂದ್ಬಿಟ್ರೆ ಹೌದಾ? ಮಠವನ್ನು ಕಟ್ಟಿಕೊಟ್ಟವ್ರು ಯಾರು? ಮಠವನ್ನು ಕಟ್ಟಿಕೊಟ್ಟವ್ರು ಯಾರು? ಇನ್ವೆಸ್ಟ್ ಮಾಡಿದವ್ರು ಯಾರು? ಆ ಜಮೀನನ್ನು ಕೊಟ್ಟಿರೋರು ಯಾರು? ಅವ್ರ ಪರವಾಗಿ ಅವರು ಮಾತಾಡಬೇಕಾಗಿದೆ, ಮಾತಾಡಿದ್ದಾರೆ. ಆದ್ರೆ ಸ್ವಾಮೀಜಿ ಅವರು ಇದೇ ವಕ್ಫ್ ಬಗ್ಗೆ ಅಷ್ಟು ಕಾಳಜಿ ಇದ್ರೆ, ಅನ್ನದಾತರ ಬಗ್ಗೆ ಕಾಳಜಿ ಇದ್ರೆ, ಬಿಜೆಪಿ ಸರ್ಕಾರ ಇದ್ದಾಗೂ ಸಹಿತ ಇದು ಅನ್ಯಾಯ ಆಗಿತ್ತು, ಈಗ ಕಾಂಗ್ರೆಸ್ ಇದ್ದಾಗೂ ಅನ್ಯಾಯ ಆಗಿದೆ. ಆದ್ರಿಂದ ಎರಡೂ ಪಕ್ಷಗಳು ಇದ್ದಾಗೂ ಬಾಯಿ ಬಿಡಬೇಕಾಗಿತ್ತು ಅವಾಗೂ ಸಹಿತ. ಆದ್ರೆ ಅವಾಗ ಮೌನ ವ್ರತವನ್ನು ಆಚರಿಸಿ ಇವಾಗ ಬಂದು ಮಾತಾಡುವ ಅಗತ್ಯ ಇರಲಿಲ್ಲ. ಆಮೇಲೆ ಇದೊಂದು ಇಸ್ಲಾಮೋಫೋಬಿಯಾ ಅಂತ ಒಂದು ರೋಗ ಇದೆ, ಗೊತ್ತಾಯ್ತಾ? ಆ ರೋಗವನ್ನ ಬಹಳ ಪೀಡಿತರಾಗಿದ್ದಾರೆ ಸ್ವಾಮೀಜಿ ಅವರು. ದಯವಿಟ್ಟು ಅದರಿಂದ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಬಿಜೆಪಿ ಇತ್ತು ಅಂದ್ರೆ ಮುಸ್ಲಿಮರಿಗೆ ಆತಂಕ, ಭಯ, ಗೊಂದಲ ಅನ್ನುವಂಥ ಒಂದು ಮನೋಭಾವ ಇದೆಯಲ್ಲ, ಅದು ದೂರ ಆಗಬೇಕು. ಬಿಜೆಪಿ ಮೇಲೆ ನಂಬಿಕೆ ಬರಬೇಕು ಅಂದ್ರೆ, ಅಥವಾ ಮುಂದಿನ ದಿನಗಳಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ಅದನ್ನ ಹೆಂಗೆ ಸರಿಪಡಿಸ್ತೀರಿ? ನೋಡಿ ಮೇಡಮ್, ಭಾರತೀಯ ಜನತಾ ಪಾರ್ಟಿಗೆ ಈ ದೇಶದ ಪ್ರತಿಯೊಬ್ಬ ಕಟ್ಟಕಡೆ ಪ್ರಜೆ
ಯಾವುದೇ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಯಾವುದೇ ಇದಾಗಿದ್ರು ಕೂಡ ಈ ಸಂವಿಧಾನದ ಕೆಳಗಡೆ ಎಲ್ಲ ಸವಲತ್ತುಗಳನ್ನ ಅವ್ರಿಗೆ ತಲುಪಬೇಕು, ಈ ದೇಶದಲ್ಲಿ ಒಳ್ಳೆ ಜೀವನವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಒಂದು ತಳಹದಿ ಹಾಕೊಂಡು ಬಂದಿರತಕ್ಕಂಥ ಪಾರ್ಟಿ ಯಾವುದನ್ನ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಒಂದ್ ನಿಮಿಷ ಇವತ್ತು ಕಾಂಗ್ರೆಸ್ನವರು ಬಿಜೆಪಿ ಅವ್ರು ಬಂದ್ರೆ ಬದಲಾವಣೆ ಮಾಡ್ತಾರೆ ಅಂತಬಿಟ್ಟು ಸುಳ್ಳು ಹಬ್ಬಿಸಿ ಇವತ್ತು ಬದಲಾವಣೆ ಮಾಡಿರೋದೇನಿದ್ರೆ ಸುಮಾರು 79 ಬಾರಿ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ತಿದ್ದುಪಡಿಗೂ ಬದಲಾವಣೆಗೂ ಬದಲಾಯಿಸ್ತೀವಿ ಅಂದವರು ಅವರು. ಇವತ್ತು ನೋಡಿ ಆಯಾ ಸಂದರ್ಭಕ್ಕನುಸಾರವಾಗಿ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇವತ್ತಾಗಿರೋ ವಕ್ಫ್ ವಿಚಾರವಾಗಿ ಇವತ್ತು ಆ ರೀತಿ ಒಂದು ಕೆಲವೊಂದು ತಿದ್ದುಪಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಮಿತಿ ತೀರ್ಮಾನ ತಗೊಂತ ಇದೆ. ಅದು ಕಾಂಗ್ರೆಸ್ ವಿರೋಧ ಮಾಡ್ತಾರ ಇಲ್ಲ ಪರವಾಗಿದಾರ ಅಂತ ಇವತ್ತು ಘೋಷಣೆ ಮಾಡ್ಲಿ. ಯಾಕೆಂದ್ರೆ ಅವತ್ತು ಮಾಡಿದಂತ ತಪ್ಪುಗಳು ಅದೇ ಮುಂದುವರಿಯೋದು ಅಷ್ಟು ಸೂಕ್ತ ಅಲ್ಲ. ಬದಲಾವಣೆ ಎಲ್ಲ ಒಂದ್ ಕಡೆ ಅದು ಕಾಣಬೇಕು ಅಂತ ಬಿಟ್ಟಿದೆ. ಆ ತಿದ್ದುಪಡಿ ಮತ್ತೆ ಕಾನೂನಲ್ಲಿ ಒಂದು ಸುಧಾರಣೆ ತರಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು JPC ಕಮಿಟಿ ಇವತ್ತಾಗಿದೆ. ಕಾಂಗ್ರೆಸ್ನವ್ರು ಇವತ್ತು ಹೇಳ್ಬೇಕು ನನಗೆ ವಿರೋಧ ಮಾಡ್ತಾರ, ಅದು ಬಿಜೆಪಿ ಜೀವಂತವಾಗಿರೋದು. ಸ್ವಾಮೀಜಿಯವರ ಮಾತನ್ನ ನೀವು ಬೆಂಬಲಿಸ್ತೀರಾ ವಿರೋಧಿಸ್ತೀರಾ ಅಷ್ಟೇ ನಾನು ನೋಡಿ ಸರ್, ಹೇಳಕ್ ಧೈರ್ಯ ಬೇಕಲ್ಲ, ನಾವು ಮಾತಾಡಿದ್ವಲ್ಲ ಸಂವಿಧಾನ ವೋಟಿಂಗ್ ವಿಚಾರ ನಾವು ಮಾತಾಡ್ತೀವಲ್ಲ. ಅರ್ಥ ಮಾಡ್ಕೊಳ್ಳಿ, ಮಠಾಧೀಶರ ಸ್ಥಾನದಲ್ಲಿ ಕೂತಿರ್ತಾರೆ. ಅಂತ ಸಂದರ್ಭದಲ್ಲಿ ಸಮಾಜದ ಸಮುದಾಯಗಳ ನಡುವಿನ ಸ್ವಾಸ್ಥ್ಯವನ್ನು ಕಾಪಾಡಬೇಕು. ನೋಡಿ, ಇಂಥ ಹೇಳಿಕೆಗಳು ನಿಜಕ್ಕೂ ಕೂಡ ಆಕ್ಷೇಪಾರ್ಹ. ಅದು ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಇದರ ನಡುವೆ ನೋಡಿ, ರೈತರ ಪರವಾಗಿ ಹೋರಾಟ ಮಾಡೋಕ್ಕೆ ಅದೊಂದು ವೇದಿಕೆ ಸಿದ್ಧವಾಗಿದೆ. ನೀವೇನೇ ಮಾಡೋದಿದ್ರು ಕೂಡ ರೈತರ ಪರವಾಗಿ ಹೋರಾಟ ಮಾಡಿ. ನಿಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಆ ರೈತ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡೋದು ಬೇಡ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.